ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್ ಆನಾದಿವಾ ಬೃಹತ ಪರ್ವತಾದ ಸರಸ್ವತಿ ಯಜತಾ ಕಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ನೋಡಿರೋ ಹಾಗೆ ಭಗವದ್ಗೀತೆಯಲ್ಲಿ ಹಲವಾರು ಅಧ್ಯಾಯಗಳಿದೆ. ಅದರಲ್ಲಿ ಆರಂಭವಾಗೋದು ಮೊದಲನೇ ಅಧ್ಯಾಯ ಅರ್ಜುನನ ವಿಷಾದ ಯೋಗ. ಆದರೆ ನಾನು ಸ್ಟಡೀಸ್ ಮಾಡ್ಕೊಂಡಿರೋ ಪ್ರಕಾರ, ನಮ್ಮ ಗುರುಗಳು ನನಗೆ ಹೇಳಿರೋ ಪ್ರಕಾರ, ಮತ್ತೆ ಹಲವಾರು ವಿದ್ವಾಂಸರು ಹೇಳಿರೋ ಪ್ರಕಾರ, ಮತ್ತೆ ಮುಖ್ಯವಾಗಿ ಶಂಕರಾಚಾರ್ಯರು ಬರೆದಿರುವಂತಹ ಭಾಷ್ಯ ಏನಿದೆ ಅದು ಅರ್ಜುನನ ವಿಷಾದವನ್ನು ಒಳಗೊಂಡಿಲ್ಲ. ಅಂದರೆ ಈಗ ತರಗತಿ ಆರಂಭಕ್ಕೆ ಮುಂಚೆ ಏನು 84 ಋಗ್ವೇದ ಕಿಲಮಂತ್ರಗಳನ್ನು ನಾನು ವಾಲಕಿಲ್ಯ ಮಂತ್ರಗಳನ್ನು ಪಠಿಸಿದೆ. ಆ ಮಂತ್ರಗಳ ಒಂದು ಭಾಷ್ಯವೇ ಭಗವದ್ಗೀತೆ. ಭಾಷ್ಯ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಎಲ್ಲರೂ ಕೇಳಿದೀವಿ ಭಾಷ್ಯ ಅಂದ್ರೆ ಏನು? ಸರ್, ಒಂದು ಸಬ್ಜೆಕ್ಟ್ ಕುರಿತಾಗಿ ಎಲಾಬ್ರೇಟ್ ಮಾಡಿ ಹೇಳೋದಿರ್ಬೋದು ಸರ್. ಆಮೇಲೆ ಭಾಷ್ಯ ಅಂತಂದ್ರೆ ವೇದ ಪ್ರಕಾರದಲ್ಲಿ ಈ ಪ್ರಾಕೃತಿಕ ಅಂದ್ರೆ ನಮ್ಮ ಪ್ರಕೃತಿ, ಬ್ರಹ್ಮ, ಪರಮಾತ್ಮ, ಧರ್ಮ, ಈ ಎಲ್ಲ ವಿಚಾರಗಳು ಏನ್ ಹೇಳ್ತಾ ಇವೆ, ನಾವು ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇದ್ದೇವೆ, ನಮ್ಮನ್ನ ಹೇಗೆ ಇವೆಲ್ಲವೂ ಕಂಟ್ರೋಲ್ ಮಾಡ್ತಾ ಇವೆ. ಈಗ ಉದಾಹರಣೆಗೆ ಪಾಪ ಪುಣ್ಯ, ಯಾಕೆ ಪಾಪ ಮಾಡಬಾರ್ದು, ಯಾರು ನೋಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಆದರೆ ಅನುಭವಿಸುವುದು ಗ್ಯಾರಂಟಿ. ಕರ್ಮಗಳು, ಸರಿಯಾದ ಕರ್ಮವನ್ನು ಮಾಡಬೇಕು, ನಿಷಿದ್ಧ ಕರ್ಮಗಳನ್ನಾಗಲಿ ಅಕರ್ಮಗಳನ್ನಾಗಲಿ ಮಾಡಬಾರ್ದು. ಯಾಕೆ ಮಾಡಬಾರ್ದು? ಮತ್ತೊಂದು ಪ್ರಶ್ನೆ, ಆಶ್ರಮಗಳಿದೆ, 4 ಆಶ್ರಮ: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸನ್ಯಾಸದಲ್ಲಿ 2 ಪ್ರಕಾರ ಇದೆ. ಒಂದು ಗೃಹಸ್ಥನಾಗಿ ನಂತರ ಸನ್ಯಾಸನಾಗುವುದು, ಅಥವಾ ನೇರವಾಗಿ ಶಂಕರಾಚಾರ್ಯರ ಥರ ಬಾಲ್ಯದಿಂದನೇ, ಅಂದ್ರೆ ಬಾಲ್ಯದಲ್ಲಿ ಬ್ರಹ್ಮಚರ್ಯ ವಿದ್ಯಾಭ್ಯಾಸ, ನಂತರ ನೇರ ಸನ್ಯಾಸ. ಇದು ಯಾಕಿದೆ? ನಾನು ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ದೆ. ವರ್ಣಾಶ್ರಮ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹಾಗೂ ಅನಾಗರಿಕತೆಯಿಂದ ಕೂಡಿರುವಂತಹ ವ್ಯಕ್ತಿ ಚಂಡಾಲ. ಇಷ್ಟಿದೆ. ನ್ಯಾಯಶಾಸ್ತ್ರ ಇದೆ, ಮೀಮಾಂಸೆ ಇದೆ. ಇಷ್ಟೆಲ್ಲ ಯಾಕಿದೆ? ಯಾರಾದ್ರೂ ಹೇಳ್ತೀರಾ ಯಾಕಿದೆ? ಇದೆಲ್ಲ ನಾವು ಯಾಕೆ ಫಾಲೋ ಮಾಡಬೇಕು, ನಾವು ಯಾಕೆ ತಿಳ್ಕೋಬೇಕು ಅಂದ್ರೆ, ವಿಕಾಸ ಹೊಂದಬೇಕು, ಯಶಸ್ಸನ್ನ ಗಳಿಸಬೇಕು, ನಾವು ಮುಂದಕ್ಕೆ ಹೋಗಬೇಕು, ಹಿಂದಿಂದಕ್ಕೆ ಹೋಗೋದಲ್ಲ. ಆ ರೀತಿ ನಾವು ಯಶಸ್ಸು ಗಳಿಸಬೇಕು ಜೀವನದಲ್ಲಿ ಅಂತಂದ್ರೆ ಇವೆಲ್ಲ ಬೇಕು. ಯಾಕೆಂದ್ರೆ ನಮ್ಮಗಳ ಯಶಸ್ಸನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು? ಇವುಗಳೇ. ಇವುಗಳ ಅನುಸಾರದಲ್ಲಿ ನಾವು ಹೋದರೆ ಮಾತ್ರ ನಮಗೆ ಯಶಸ್ಸೇ ವಿನಃ, ಇಲ್ಲದಿದ್ದರೆ ಹಿಂಸೆ, ದುಃಖ, ವ್ಯಾಧಿ, ಬಾಧೆ, ಅನಾರೋಗ್ಯ, ಈ ತರ ವಿಚಾರಗಳು. ಹೇಳಿ ಮೇಡಮ್. ಸರ್, ಇದು ಕೆಟ್ಟದ್ದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಅದಕ್ಕೂ ಒಂದು
ಏನು ಒಳ್ಳೆ ಪ್ರತಿಫಲ ಇರುತ್ತೆ ಅಂತ ಹೇಳ್ತಾರೆ, ಹೌದಾ ಸರ್? ಅಲ್ಲ, ಪ್ರತಿಫಲ ನಿಮಗೆ ಇಲ್ಲಿ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಸಿಗಬಹುದು, ಆದ್ರೆ ಕೆಟ್ಟದ್ದಕ್ಕೆ ಶಿಕ್ಷೆ ಯಾವತ್ತೂ ಇದ್ದೇ ಇರ್ತದೆ. ಕೆಟ್ಟದ್ದು ಅಂದ್ಮೇಲೆ ಆ ಪದನೇ ಹೇಳ್ತಾ ಇದೆ ಮಾಡಬಾರದು. ಅಲ್ಲ ಸರ್, ಅಂದ್ರೆ ಈ ಒಬ್ನು ಕಳ್ತನ ಮಾಡ್ತಾನೆ ಅಂದ್ರೆ ಅದನ್ನ ಅವನು ಎಷ್ಟು ಪ್ಲಾನ್ ಮಾಡಿ, ಅಂದ್ರೆ ಅದು ಸಕ್ಸಸ್ಫುಲ್ ಮಾಡಕ್ಕೆ ಅವನ ಆ ಶ್ರದ್ಧೆ, ಆ ಡೆಡಿಕೇಶನ್ ಎಲ್ಲಾನು ಬೇಕಾಗತ್ತೆ. ಸೊ ಅದನ್ನ ಅವನಲ್ಲಿ ಹಾಕಿದಾಗ ಅದಕ್ಕೆ ಅವನಿಗೆ ರಿಸಲ್ಟ್ ಸಿಕ್ಕಿರುತ್ತೆ. ಅದೇ ನಾವು ಒಳ್ಳೆ ರೀತಿಯಿಂದ ಎಷ್ಟೋ ಪ್ರಯತ್ನ ಮಾಡಿದ್ರು ಕೆಲವೊಂದ್ ಟೈಮ್ ನಮ್ಗೆ ಆ ರಿಸಲ್ಟ್ ಸಿಗೋದಿಲ್ಲ. ಬಟ್ ಇದು ಹೆಂಗೆ ಇದು ಸರ್, ಅಂದ್ರೆ ಅರ್ಥ ಮಾಡ್ಕೋಬಹುದು? ರಿಸಲ್ಟ್ ಅಂದ್ರೆ ನೋಡಿ, ಶ್ರಮಕ್ಕೆ ಪ್ರತಿಫಲ ಇದೆ. ನಾವು ಪ್ರತಿಯೊಂದು ಪುರುಷ ಪ್ರಯತ್ನಕ್ಕೆ ಪ್ರತಿಫಲ ಇದೆ, ಮೆಟೀರಿಯಲಿಸ್ಟ್. ಆದರೆ ಅದರ ಕೆಟ್ಟದ್ದು ಒಳ್ಳೆಯದಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ನಾವು ಶ್ರುತಿ, ಸ್ಮೃತಿ, ಸದಾಚಾರ ಹಾಗೂ ಸತ್ಯಾತ್ಮ ಪ್ರೇಮಾತ್ಮನಃ ಅಂದ್ರೆ ಮತ್ತೊಂದು ಜೀವಕ್ಕೆ ನೋವಾಗದ ರೀತಿಯಲ್ಲಿ ನಡೆದುಕೊಂಡು ಹೋದಾಗ ಅಲ್ಲೂ ಪ್ರತಿಫಲ ಬರ್ತದೆ. ಜೊತೆಗೆ ನಮಗೆ ಕೆಟ್ಟ ಕರ್ಮ ಸೇರ್ಕೊಳ್ಳೋದಿಲ್ಲ. ಅದರಿಂದ ವ್ಯಾಧಿ, ಬಾಧೆ, ರೋಗ ರುಜಿನ, ಹಿಂಸೆ ಇದ್ಯಾವುದೂ ಉಂಟಾಗೋದಿಲ್ಲ, ಅಶಾಂತಿ ಯಾವುದೂ ಉಂಟಾಗೋದಿಲ್ಲ. ಇಲ್ಲಿ ಕೆಟ್ಟದು ಅಂದ್ರೆ ಏನು? ನಮ್ಮ ವೇದ ಹೇಳೋ ಪ್ರಕಾರ ಯಾವುದು ವೈಜ್ಞಾನಿಕವಲ್ಲವೋ, ಯಾವುದು ಈಗ ನಡೆಯುತ್ತಿರುವಂತಹ ಪರಾಶರ ಸ್ಮೃತಿ ಪ್ರಕಾರದಲ್ಲಿ ಅಲ್ಲವೋ, ಯಾವುದು ಸದಾಚಾರದಲ್ಲಿ ಬರುವುದಿಲ್ಲವೋ, ಯಾವುದು ಮತ್ತೊಂದು ಜೀವಕ್ಕೆ ನೋವನ್ನು ಉಂಟು ಮಾಡ್ತದೋ ಅದು ಯಾವುದನ್ನು ಮಾಡೋ ಹಾಗಿಲ್ಲ. ಇದು ಯಾತಕ್ಕೆ ಅಂದ್ರೆ ದಿಸ್ ಇಸ್ ಅ ರೂಲ್. ಅಂದ್ರೆ ನಾವು ಇಲ್ಲಿ ಹುಟ್ಟಿರೋದು ಯಾತಕ್ಕೆ? ಮುನ್ನಡೆ ಸಾಧಿಸಲಿಕ್ಕೆ, ಯಶಸ್ಸು ಗಳಿಸಲಿಕ್ಕೆ. ಅದು ಪದಾರ್ಥಿಕವಾಗಿರಬಹುದು, ಲೌಕಿಕವಾಗಿರಬಹುದು, ಅಲೌಕಿಕವಾಗಿರಬಹುದು. ಆಗ ಏನಾಗ್ತದೆ? ಅಲ್ಲ ಅಂದ್ರೆ ಸರಿ ತಪ್ಪು ಇಲ್ಲ, ಒಳ್ಳೇದು ಕೆಟ್ಟದ್ದು ಇಲ್ಲ ಅಂತಾನೂ ಭಗವದ್ಗೀತೆಯಲ್ಲಿ ಬರುತ್ತೆ ಅಂತ ಕೇಳಿದೀನಿ ಸರ್. ಅದು ಅವಧೂತರಾದ ಯೋಗಿ ಅವಧೂತರಾದಾಗ ಯಾವಾಗ ನೀವು ಶ್ರುತಿ, ಸ್ಮೃತಿ, ಸದಾಚಾರ ಮತ್ತೆ ಸತ್ಯಾತ್ಮ ಪ್ರೇಮಾತ್ಮನಃ ಇವುಗಳಲ್ಲಿ ನಡ್ಕೊಳ್ತಾ ನಿಮ್ಮ ನಿಮ್ಮ ಧರ್ಮ, ಅರ್ಥ, ಕಾಮಗಳನ್ನು ಮೋಕ್ಷದ ಕಡೆಗೆ ಕೊಂಡೊಯ್ಯುತ್ತಾ ವೇದ ಹೇಳುವ ಯಾವುದೇ ನಿಷಿದ್ಧ ಕಾರ್ಯವನ್ನು ಮಾಡದಲೇ ಹೋಗ್ತಾ ಇದ್ದಾಗ ಪಾಪ ಪುಣ್ಯ ಇರೋದಿಲ್ಲ. ಆ ಅರ್ಥದಲ್ಲಿ ಹೇಳಿರೋದೇ ವಿನಃ ಮಾಡಿದ್ದೆಲ್ಲ ಸರಿ ಅಂತಲ್ಲ. ಇಲ್ಲಿ ತಪ್ಪು ಅರ್ಥಗಳು ನಾವು ಯಾವ ರೀತಿ ಮಾಡ್ಕೋತೀವಿ ಏನಕ್ಕೆ ಇದೆ ಈಗ ನಿಮ್ಮ ಅನುಮಾನವೇ? ಅಂದ್ರೆ ಅವಾಗ ಮತ್ತೆ ಕೆಟ್ಟದ್ದು ಮಾಡಿದಾಗ ಕೆಟ್ಟವರಿಗೆ ಅದು ಒಂದು ಅಪ್ರೋಚ್ ಸಿಕ್ಕಂಗ ಆಗ್ಬಿಡತ್ತಲ್ವಾ ಸರ್? ಹೌದು, ಆದ್ರೆ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಹಾಗಾಗಿ ನಾವು ಆ ರೀತಿಯ ಅರ್ಥೈಸ್ತಾ ಇದ್ದೇವೆ ನಾವು ಅಷ್ಟೇ. ಹೇಳಿ ಪ್ರಫುಲ್ಲದವ್ರೆ. ಹಾ ಸರ್, ಇಲ್ಲಿ ಇದೂನು ಬರ್ಬೋದಲ್ಲ ಸರ್, ಇವರು ಕಳ್ಳಂಗೆ ಅಷ್ಟು ಈಸಿಯಾಗಿ ಬಂತು ಅಂದ್ರೆ ಅದು ಕರ್ಮದ ಮೇಲೂ ಇದಾಗುತ್ತಲ್ವಾ ಸರ್? ಇಲ್ಲ, ಕೆಟ್ಟ ಕೆಲಸಕ್ಕೆ ಅದಕ್ಕೆ ಯಾವುದೇ ಕಾರಣ ಹೇಳುವ ಹಾಗಿಲ್ಲ, ಅದಕ್ಕೆ ಯಾವುದೇ ಎಸ್ಕೇಪಿಂಗ್ ಇಲ್ಲ, ಅದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ನಾವು ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು. ಸರ್ ಇನ್ನೊಂದು ಕ್ವಶನ್, ಅದೇ ನನಗೆ ಭಾಷೆ ಅಂದ್ರೆ ಇಲ್ಲಿ ನಂಗೆ ಅರ್ಥನೇ ಆಗ್ಲಿಲ್ಲ ಸರ್. ಭಾಷೆ ಅಂದ್ರೆ ಏನು ಅಂತ ಅದೇನು ಹೇಳೇ ಇಲ್ಲ. ಭಾಷ್ಯ ಅಂತಂದ್ರೆ ಈ ರೀತಿಯಾಗಿ ಶ್ರುತಿ, ಸ್ಮೃತಿ, ಸದಾಚಾರ, ಸತ್ಯಾತ್ಮ ಪ್ರೇಮಾತ್ಮನಃ ಅನ್ನೋ ಒಂದು ಬೌಂಡ್ರಿನಲ್ಲಿ ನಮ್ಮ ಕರ್ಮಗಳನ್ನು ಮಾಡಬೇಕು, ನಮ್ಮ ಯಶಸ್ಸನ್ನು ನಾವು ಸಂಪಾದಿಸಬೇಕು. ಅದಕ್ಕೆ ಪ್ರತಿಫಲವಾಗಿ ಪಾಪ ಮತ್ತೆ ಪುಣ್ಯ, ಮೆಟೀರಿಯಲಿಸ್ಟಿಕಲ್ ರಿಟರ್ನ್ಸ್ ಜೊತೆಗೆ ಪಾಪ ಮತ್ತೆ ಪುಣ್ಯ, ಬ್ಯಾಡ್ ಕರ್ಮಾಸ್, ಗುಡ್ ಕರ್ಮಾಸ್. ಯಾರಿಗೆ ಹಿಂಸೆ ಪ್ರಿಯವೋ, ಯಾರಿಗೆ ಅಂದ್ರೆ ಹಿಂಸೆ ತಾನು ಸ್ವಂತ ಹಿಂಸೆ ಪಡಲಿಕ್ಕೆ ಯಾರಿಗೆ ಇಷ್ಟವೋ, ಯಾರು ಕಷ್ಟಪಡಲಿಕ್ಕೆ ಇಷ್ಟಪಡ್ತಾರೋ, ಯಾರು ರೋಗ ರುಜಿನಗಳಿಗೆ ಒಳಗಾಗಲಿಕ್ಕೆ ಇಷ್ಟಪಡ್ತಾರೋ, ಯಾರು ಸಂಕಷ್ಟಗಳಿಗೆ ಈಡಾಗಲಿಕ್ಕೆ ಇಷ್ಟಪಡ್ತಾರೋ, ಯಾರು ವಿಕಾಸ ಹೊಂದುವುದಿಲ್ಲವೋ
ಯಾರು ಮತ್ತೆ ತಿರಿಯಗ್ ಯೋನಿಗಳಲ್ಲಿ ಅಂದರೆ ಹಿಂದಕ್ಕೆ ಮರಣಾನಂತರ ಹಿಂದಿಂದಕ್ಕೆ ಡಿಮೋಟ್ ಆಗ್ತಾರೋ, ಈ ಥರ ಯಾವ್ಯಾವುದು ನೆಗೆಟಿವ್ ಇದೆ ಇದೆಲ್ಲದನ್ನು ಇಷ್ಟಪಡುವವರಿದ್ದರೆ ಕೆಟ್ಟದನ್ನು ಮಾಡಬೇಕು. ನಮ್ಮಲ್ಲಿ ಯಾರಾದರೂ ಇದನ್ನು ಇಷ್ಟಪಡ್ತೀವ, ಮಾಡಿ, ತೊಂದರೆ ಇಲ್ಲ, ಅನುಭವಿಸಿ. ಇದು ಯಾವುದೂ ಬೇಡಪ್ಪ, ನನಗೆ ಸುಖ ಬೇಕು, ಸಂತೋಷ ಬೇಕು, ನೆಮ್ಮದಿ ಬೇಕು, ಯಶಸ್ಸು ಬೇಕು. ಹಿಂದಕ್ಕೆ ಹೋಗೋದು ಯಶಸ್ಸೇ, ಮುಂದಕ್ಕೆ ಹೋಗೋದು ಯಶಸ್ಸೇ. ಹೇಳಿ ಮೇಡಮ್. ನೋವು, ಮತ್ತೊಬ್ಬರಿಗೆ ಹಿಂಸೆ, ಮತ್ತೊಬ್ಬರಿಗೆ ಬೇಜಾರು ಅಂತ ಹೇಳಿದಾಗ ಸರ್, ಈಗ ಬೇಜಾರು ಅನ್ನೋದು ನಾವು ಮಾಡ್ಕೊಳ್ತೀವಿ ಹೊತ್ತು, ಅಂದ್ರೆ ಒಂದು ಇದ್ರಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ ಕೇಳಿದ್ದಿದೆ ಸರ್. ಲೈಕ್ ಈಗ ನಾವೇ ಬೇಜಾರು ಮಾಡ್ಕೊಳ್ಳೋದು, ದುಃಖ ಪಡೋದು, ಅದು ನಮ್ಮ ಇದಕ್ಕೆ ನಾವು ಮಾಡ್ತೀವಿ ಅಂತ ಬೇರೆಯವ್ರು ಮಾಡಕ್ಕಾಗಲ್ಲ, ನಾವು ಮಾಡ್ಕೊಂಡಾಗ ಅದು ಆಗುತ್ತೆ ಅನ್ನೋದು ಇದ್ದಾಗ ಇದು ಎಷ್ಟರ ಮಟ್ಟಿಗೆ ಸರಿ ಆಗತ್ತೆ ಸರ್? ಅಂದ್ರೆ ಹಿಂಸೆ ಪಡೋದು, ಬೇರೆ ಹಿಂಸೆ ಕೊಡೋದು ಅಥವಾ ಬೇರೆಯವ್ರಿಗೆ ನೋವು ಮಾಡೋದು, ಇದು ನಾವು ತಗೊಂಡ್ರೆ ಮಾತ್ರ ನೋವು ಆಗತ್ತೆ. ಅದು ಇದೊಂದು ಕನ್ಫ್ಯೂಷನ್ ಇದೆ ಸರ್. ಅಲ್ಲ, ಕರೆಕ್ಟು. ನೀವು ಹೇಳ್ತಿರೋದು ಮೆಚುರಿಟಿ ಲೆವೆಲ್, ಸಾಧನೆಯನ್ನು ಮಾಡಿ ಅರ್ಥ ಮಾಡಿಕೊಂಡು ಆ ಲೆವೆಲ್ಗೆ ರೀಚ್ ಆದವ್ರ ಕತೆ ನೀವು ಹೇಳ್ತಾ ಇದ್ದೀರ. ನಾನಿಲ್ಲಿ ಮಾತಾಡ್ತಾ ಇರೋದು ಜನಸಾಮಾನ್ಯ. ಈಗ ಹುಲಿ ಸಾಧನೆ ಮಾಡುತ್ತಾ, ಆನೆ ಸಾಧನೆ ಮಾಡುತ್ತಾ? ಇಲ್ಲ. ಅದಕ್ಕೆ ಯಾವತ್ತು ನಾವು ನೋವು ಮಾಡಬಾರ್ದು. ಅದೇ ಥರ ಎಲ್ಲರೂ ಸಾಧನೆ ಮಾಡ್ತಾರ? ಈಗ ನೀವು ಇಂಥ ಒಂದು ಅತ್ಯುನ್ನತವಾದ ವಿಚಾರವನ್ನು ಹೇಳ್ತಾ ಇದ್ದೀರಾ, ನಾವು ತಗೊಂಡ್ರೆ ಮಾತ್ರ ನೋವು, ನಾವು ತಗೊಂಡ್ರೆ ಮಾತ್ರ ಹಿಂಸೆ. ಆ ಒಂದು ನಾಲೆಡ್ಜ್ ಆಗಲಿ ಮತ್ತು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ದಟ್ ನಾಲೆಡ್ಜ್ ಆಗಲಿ ಎಷ್ಟು ಜನಕ್ಕಿದೆ? ನಿಮಗಿದೆಯಾ? ಆ ಥಿಯರಿಟಿಕಲ್ ಆಗಿ ತಿಳ್ಕೊಂಡಿದ್ದೀವಿ, ಅದು ಪ್ರಾಕ್ಟಿಕಲ್ ಆಗಿ ಕೋಪ ಬಂದೇ ಬರ್ತದೆ, ಅವಮಾನ ಆಗೇ ಆಗ್ತದೆ ಅಲ್ವೇ? ಗೊತ್ತಿದ್ದು ಗೊತ್ತಿಲ್ದೇನೋ ನೋವು ಮಾಡ್ತೀವಿ. ಅಂದ್ರೆ ಅದೇ ಸರ್, ಇಲ್ಲಿ ಇವೆರಡು ಮಧ್ಯದಲ್ಲಿ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅಥವಾ ಹೌದಾ ನಾವು ಹರ್ಟ್ ಮಾಡ್ತಿದೀವ ಅಥವಾ ಅವ್ರು ತಗೊಳ್ತಿದಾರ? ಈಗ ಇದನ್ನ ನಾವು ಎಕ್ಸ್ಕ್ಯೂಸ್ ಆಗು ತಗೊಳ್ಬೋದು. ನಾನೇನ್ ಹರ್ಟ್ ಮಾಡಿಲ್ಲ, ನೀನ್ ಮಾಡ್ಕೊಂಡಿದ್ಯಾ, ನಾನೇನ್ ಮಾಡಕ್ಕಾಗತ್ತೆ ಅನ್ನೋ ಹಾಗೆ. ಅಲ್ಲ, ಇಲ್ಲಿ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆ ನಾವು ಹೇಗೆ ನಿರ್ಧಾರ ತೆಗೆದುಕೊಳ್ಳೋದು? ಸರ್, ಈ ಕನ್ಫ್ಯೂಷನ್ಸ್ ಬರುತ್ತೆ. ಕನ್ಫ್ಯೂಷನ್ ಬರುತ್ತೆ. ಈಗ ಅರ್ಥ ಆಯ್ತಾ ನಿಮ್ಗೆ? ಈಗ ನಮ್ಮ ಬಗ್ಗೆನೆ ನಾವು ಇನ್ನೂ ಸಾಧನೆ ಮಾಡಿಲ್ಲ, ನಾವು ಆ ಮಟ್ಟ ಮುಟ್ಟಿಲ್ಲ. ಥಿಯರಿಟಿಕಲ್ ಆಗಿ ತಿಳ್ಕೊಂಡಿದೀವಿ, ಪ್ರಾಕ್ಟಿಕಲ್ ಆಗಿ ಆಗಿಲ್ಲ. ಅಂಥದ್ರಲ್ಲಿ ಮತ್ತೊಂದು ಜೀವಿಗೆ ನಾವು ಇದನ್ನೇ ಅಡ್ವೈಸ್ ಮಾಡಿ ಅಥವಾ ಅದನ್ನೇ ಇನ್ನೊಂದು ಜೀವಿ ನಾವೇನ್ ಮಾಡ್ರು ಏನಾಗೋದಿಲ್ಲ. ಈಗ ಉದಾಹರಣೆ ಹಿಂಸೆ ಅಂತಂದ್ರೆ ಅದಕ್ಕೆ ಕಾಂಟೆಕ್ಸ್ಟ್ ಹೇಳಬೇಕಾಗತ್ತೆ. ಹಿಂಸೆ ಅಂತ ವೇದದಲ್ಲಿ ಇಲ್ಲ. ಅಧ್ವರ ಏನು ಹೇಳಿ? ಅಧ್ವರ ಅಂತ ಹೇಳ್ತಾರೆ. ಧ್ವರ ಅಂದ್ರೆ ಹಿಂಸೆ ಅಂತ, ಅಧ್ವರ ಹಿಂಸೆ ಎಲ್ಲದ್ದು. ಈಗ ಒಂದು ತಾಯಿ ಮಗು ಹುಷಾರಿಲ್ಲ, ಔಷಧಿ ಕಹಿ ಅಂತ ಒದ್ದಾಡ್ತಿದೆ, ತಗೊಳ್ಳೋದಿಲ್ಲ. ಆ ಮಗುನ ಕಾಲಲ್ಲಿ ಹಾಕೊಂಡು, ಕಾಲಲ್ಲಿ ಮೆಟ್ಕೊಂಡು, ಮೂಗು ಹಿಡಿದು ಬಾಯಿ ಬಿಡಿಸಿ ಔಷಧಿ ಸುರುತ್ತಾಳೆ. ಇದು ಮಗುವಿಗೆ ಹಿಂಸೆಯೋ ಅಲ್ಲವೋ ಅಂತ ನೋಡಿದ್ರೆ ಮಗುವಿಗೆ ಹಿಂಸೆ. ಹಾಗಾದ್ರೆ ತಾಯಿ ಮಾಡಿದ್ದು ಪಾಪನೇ ಹೇಳಿ? ಅಲ್ಲ ಸರ್. ಯಾಕಲ್ಲ? ಆ ಮಗು ಒಳ್ಳೇದಕ್ಕೋಸ್ಕರನೇ ಅವ್ರು ಮಾಡಿರೋದು. ಅವಾಗ ಅದು ಹಿಂಸೆ ಅಂತ ಆಗತ್ತಾ? ಅದೇ ತರ ಒಬ್ಬ ಗುರು ಶಿಷ್ಯನಿಗೆ ವಿದ್ಯೆ ಕಲಿಯಲಿಂದ ಶಿಕ್ಷೆ ಕೊಡ್ತಾನೆ, ಅಪ್ಪ ಅಮ್ಮ ಮಕ್ಕಳಿಗೆ ಶಿಕ್ಷೆ ಕೊಡ್ತಾರೆ, ಅದು ಹಿಂಸೆಯ? ಅಲ್ಲ. ಯಾವುದು ಮತ್ತೆ ಹಿಂಸೆ? ಇದನ್ನು ನಾವು ಆಯಾ ಸಂದರ್ಭಗಳನ್ನ ತೆಗೆದುಕೊಂಡು ಯೋಚನೆ ಮಾಡಿ ಉತ್ತರ ಹೇಳಬೇಕಾಗಿದೆ. ಒಂದು ಚಾಕುನಲ್ಲಿ ಒಬ್ಬ ಮರ್ಡರ್ ಮಾಡ್ತಾನೆ, ಇನ್ನೊಬ್ಬ ಅದೇ ಚಾಕುವಿಂದ ಶಸ್ತ್ರಚಿಕಿತ್ಸೆ ಮಾಡ್ತಾನೆ ವೈದ್ಯ. ಇನ್ನೊಬ್ಬ ಅದೇ ಚಾಕು ಯೂಸ್ ಮಾಡ್ಕೊಂಡು ಹಣ್ಣು ಎಸ್ತಾನೆ, ತರಕಾರಿ ಎಸ್ತಾನೆ. ಇನ್ನೊಬ್ಬ ಅದೇ ಚಾಕುವಿಂದ ಒಂದು ಪ್ರಾಣಿಯ ಹತ್ಯೆ ಮಾಡ್ತಾನೆ ಅಥವಾ ಮನುಷ್ಯನ ಹತ್ಯೆ ಮಾಡ್ತಾನೆ. ಚಾಕು ಅದೇ. ಅವಾಗ ಇದರ ಹಿಂಸೆ ಯಾವುದು ಬಂತು? ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಎಷ್ಟೋ ಸಾವಿರಾರು ಲಕ್ಷಾಂತರ ಶಸ್ತ್ರಚಿಕಿತ್ಸೆಗಳು ನಡೀತವೆ, ಅದು ಕೂಡ ನೋವೇ. ನೋವಾಗ್ತಿದೆ ಅಂತ ಡಾಕ್ಟರ್ ಮಾಡ್ತಾ ಇರೋದು ಹಿಂಸೆಯೇ ಅಲ್ಲ.
ಅಂದ್ರೆ ಇದನ್ನ ಅದ್ವರ ಅಂತ ನಾವು ತೆಗೆದುಕೊಳ್ಬೇಕಾಗ್ತದೆ. ತೆಗೆದುಕೊಂಡು ಜನರಲೈಸ್ ಮಾಡಿ ನಾವು ಹಿಂಸೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸಂದರ್ಭ, ಸಮಯ ಎಲ್ಲವನ್ನು ನೋಡಿ ಹಿಂಸೆಗೆ ಒಳಪಟ್ಟವರು ಯಾರು, ಹಿಂಸೆ ಮಾಡಿದವರು ಯಾರು, ಈ ಥರ ಎಲ್ಲ ವಿಚಾರಗಳನ್ನು ನಾವು ತೆಗೆದುಕೊಳ್ಬೇಕು. ಹಾಗಾಗಿ ಭಾರತೀಯ ವೇದಾಂಗವಾದ ನ್ಯಾಯಶಾಸ್ತ್ರದಲ್ಲಿ ಒಂದಿನ ನಾವು ಹಿಂಸೆ ಅಂತ ಡಿಸೈಡ್ ಮಾಡಬೇಕು ಅಂತಂದ್ರೆ 16 ರೀತಿಯಲ್ಲಿ ಎನ್ಕ್ವೈರಿ ಮಾಡಬೇಕು ಅಂತ ಇದೆ. ಎಷ್ಟು ಹೇಳಿ? 16 ರೀತಿಯಲ್ಲಿ ಅದನ್ನ ಪರಿಶೀಲನೆ ಮಾಡಿ ನಂತರ ಅದು ಹಿಂಸೆಯೇ ಅಲ್ಲವೇ ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕು. ಅಂದ್ರೆ ಇಲ್ಲಿ ನಾನು ಏನು ಹೇಳಕ್ ಹೊರಟೆ ಅಂದ್ರೆ ಟಾಪಿಕ್ ಸ್ವಲ್ಪ ಡಿವಿಯೇಟ್ ಆಯ್ತು. ಇದೆಲ್ಲ ಯಾಕೆ ಪಾಲಿಸಬೇಕು? ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಲ್ಲಿ ಎಲ್ಲರ ಜೊತೆಗೂಡಿ ಯಶಸ್ಸನ್ನ ಗಳಿಸಲಿ. ಏಕೆಂದ್ರೆ ಜಗತ್ತಲ್ಲಿ ನಾನು ಒಬ್ಬನೇ ಇರೋದಲ್ಲ, ಅಥವಾ ಮನುಷ್ಯ ಒಬ್ಬನೇ ಇರೋದಲ್ಲ, ಅಥವಾ ಪ್ರಾಣಿಗಳು ಅಷ್ಟೇ ಅಲ್ಲ, ಎಣಿಸಲಾಗದಷ್ಟೇ ಅಂದ್ರೆ ಆಲ್ಮೋಸ್ಟ್ ವೇದ ಹೇಳೋ ಪ್ರಕಾರ 84 ಲಕ್ಷ ಪ್ರಭೇದಗಳಿವೆ, ಜೀವ ಪ್ರಭೇದಗಳಿವೆ. ಎಲ್ಲವೂ ಬದುಕಬೇಕು, ಎಲ್ಲವೂ ಯಶಸ್ಸಾಗಬೇಕು. ವಸುದೈವ ಕುಟುಂಬಕಂ ಅನ್ನೋ ಕಾನ್ಸೆಪ್ಟ್ ಇದೆ ನೋಡಿ. ವಿಶ್ವವೇ ನನ್ನ ಕುಟುಂಬ. ಆ ವಿಶ್ವವೇ ನನ್ನ ಕುಟುಂಬ ಎನ್ನುವುದರ ಹಿಂದಿನ ಅರ್ಥ ನಾವು ಬಾಯಲ್ಲಿ ಹೇಳೋದಲ್ಲ. ವಿಶ್ವವೇ ಕುಟುಂಬ ಎಂಬ ರೀತಿಯಲ್ಲಿ ನಾವು ಬದುಕ್ತೀವಿ ಅಂತಂದ್ರೆ ಈ ಎಲ್ಲ ಪಾಲನೆಗಳನ್ನ ನಾವು ಮಾಡಬೇಕು. ಯಾರಿಗಾದ್ರೂ ನೋವು ಆಯ್ತಾ, ಆಗ ವಸುದೈವ ಕುಟುಂಬಕಂ ಆಗೋದಿಲ್ಲ. ನಮ್ಮ ಆಚಾರದಲ್ಲಿ ಅದು ಸದಾಚಾರದ ಮೀರಿ ದುರ್ವರ್ತನೆ ಏನಾರ ಆಯ್ತಾ, ಆಗೋದಿಲ್ಲ. ನಮ್ಮ ಇಷ್ಟ ಪ್ರಕಾರದಲ್ಲಿ ಮಾಡಿದ್ವಾ, ಅದು ಆಗೋದಿಲ್ಲ. ಅದು ಅವೈಜ್ಞಾನಿಕತೆಯಿಂದ ಕೂಡಿದೆಯಾ, ಅದು ಆಗೋದಿಲ್ಲ. ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವುದಾಗ ವಸುದೈವ ಕುಟುಂಬಕಂ. ಅಂದ್ರೆ ಇವೆಲ್ಲ ಯಾತಕ್ಕಿದೆ ಅಂತಂದ್ರೆ ನೀನೂ ಬದುಕು, ಉಳಿದವರನ್ನ ಬದುಕಲು ಬಿಡು. ನಿನ್ನ ಪಾಡಿಗೆ ನೀನು ಬದುಕು. ಸಾಧ್ಯವಾದರೆ ಉಳಿದವರಿಗೆ ಉಪಕಾರ ಮಾಡು. ನಾವು ಮಾಡೋದಿಲ್ಲ ಅಂತಂದವರಿಗೆ ದುಃಖ, ಕಷ್ಟ, ಅಸಹನೆ, ಹತಾಶೆ, ನೋವು, ಬಾಧೆ, ವ್ಯಾಧಿ ಎಲ್ಲವೂ ಬರೆದಿಟ್ಟದ್ದು. ಈ ನಿಯಮವನ್ನು ನಾವು ಒಮ್ಮೆ ಯೋಚನೆ ಮಾಡಿದ್ರೆ ಇದು ಯಾವುದೂ ಬೇಡ ಅಂತ ಒಬ್ಬ ಅತ್ಯಧಿಕ ಶ್ರೀಮಂತ ಮೀರಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ಅವನ ಜೀವಗಾಥೆಯನ್ನು ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ ಯಾವ ಒಬ್ಬ ವ್ಯಕ್ತಿಯ ಶ್ರೀಮಂತಿಕೆ, ಬುದ್ಧಿವಂತಿಕೆ, ಯಾವ ಅಧಿಕಾರ, ಯಾವುದೇ ರೀತಿಯಾದ ವಿಚಾರಗಳಲ್ಲಿ ಟಾಪ್ ಮೋಸ್ಟ್ ಆಗಿದ್ರು ಕೂಡ ಏನಾಗುತ್ತೆ, ಅವನು ಮಾಡಿದ ಕರ್ಮಕ್ಕೆ ಫಲವನ್ನು ಅನುಭವಿಸ್ತಾನೆ. ಉದಾಹರಣೆಗೆ ಮೈಕಲ್ ಜಾಕ್ಸನ್ ಪರ್ಸನಲ್ ಡಾಕ್ಟರ್ಸ್ನ ಇಟ್ಕೊಂಡಿದ್ದ. ಡೈಲಿ ಅವ್ರು ಕುಡಿಯೋ ನೀರಿಂದ, ಬಟ್ಟೆಯಿಂದ, ಮಲಗೋ ಜಾಗದಿಂದ, ಆಹಾರದಿಂದ, ಉಸಿರಾಟದಿಂದ ಎಲ್ಲವನ್ನೂ ಚೆಕ್ ಮಾಡಿ ಅವನಿಗೆ ಕೊಡ್ತಾ ಇದ್ರು. ಬಟ್ ಯಾಕೆ ಅವನು ಅಷ್ಟು ಬೇಗ ಸತ್ತು ಹೋದ? ನಾವು ಯಾವ ಥರ ಯೋಚನೆ ಮಾಡಿದೀವ? ಅವನ ಹತ್ರ ಎಲ್ಲ ಇದ್ದು, ಪ್ರತಿಯೊಂದು ಇತ್ತು. ಆಮೇಲೆ ಏನಾದ್ರು ಬೇಕಾದ್ರೆ ಅಫೋರ್ಡ್ ಮಾಡುವಂತಹ ಚೈತನ್ಯವಿತ್ತು. ಅಪಾರ ಯಶಸ್ಸನ್ನು ಗಳಿಸಿದ್ದ. ಆದರೆ ನಾವು ಗಳಿಸಿದ ಯಶಸ್ಸು, ಅಂದ್ರೆ ಅವನು ಗಳಿಸಿದ ಯಶಸ್ಸು ಅವನನ್ನು ಕಾಪಾಡಲಿಲ್ಲ. ಅಂದ್ರೆ ಅರ್ಥ ಏನು? ಪ್ರಾರಬ್ಧ, ಸಂಚಿತ, ಆಗಮ, ಕರ್ಮ, ಋಣ, ಪಾಪ, ಪುಣ್ಯ ಯಾವುದನ್ನು ಮೀರಲಿಕ್ಕೆ ನಮ್ಮ ಯಶಸ್ಸಿನಿಂದ ಆಗೋದಿಲ್ಲ. ಸಾಧನೆಯಿಂದ ಮಾತ್ರ ಸಾಧ್ಯ.
ಹಾಗಾಗಿ ಅದನ್ನು ಸಾಧನೆ ಅಂತ ಕರೆದರು. ಆ ಸಾಧನೆ ಆಗುವುದು ಇಲ್ಲಿ ಶ್ರುತಿ ಸ್ಮೃತಿಗಳ ಪ್ರಕಾರದಲ್ಲಿ, ಸದಾಚಾರದಲ್ಲೇ, ಮತ್ತೊಂದು ಜೀವಿಗೆ ನೋವಾಗದಂತೆ ನಡೆಯುವುದರಲ್ಲಿ. ಹಾಗೆ ನಡೆದುಕೊಳ್ಳುವುದೇ ಒಂದು ಸಾಧನೆ, ಹಾಗೆ ನಡೆದುಕೊಳ್ಳುತ್ತಾ ಮಾಡುವುದು ಕೂಡ ಸಾಧನೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಈ ರೀತಿಯಾಗಿ ಇರುವ ವಿಚಾರಗಳಿಗೆ ನಾವು ನೋಡಿದಾಗ ಮೊದಲನೇ ಅಧ್ಯಾಯವಾದ ಅರ್ಜುನನ ವಿಷಾದ ಯೋಗ ಅದು ಇಲ್ಲ, ಅದು ಪ್ರಕ್ಷಿಪ್ತ. ಅದನ್ನು ಯಾರೋ ಕವಿಗಳು ನಂತರ ಬಂದಂಥವರು ಸೇರಿಸಿದ್ದಾರೆ ವಿನಃ ವ್ಯಾಸರು ಅದನ್ನು ಬರೆದಿಲ್ಲ ತಮ್ಮ ಜಯ ಗ್ರಂಥದಲ್ಲಿ. ಅನ್ನೋದು ಹೇಗೆ ಸ್ಪಷ್ಟವಾಗ್ತದೆ? ವಿಷಾದ ಎನ್ನುವುದು ಬರುವುದು ಕೂಡ ಕೆಟ್ಟ ಕರ್ಮದಿಂದ, ವಿಷಾದ ಎಂದು ಬರುವುದು ಅಧರ್ಮದಿಂದ, ವಿಷಾದ ಉಂಟಾಗುವುದು ರಾಗದ್ವೇಷಗಳಿಂದ, ವಿಷಾದ ಉಂಟಾಗುವುದು ಶ್ರುತಿ ಸ್ಮೃತಿ ಸದಾಚಾರ ಸತ್ಯಾತ್ಮ ಪ್ರೇಮಾತ್ಮನವನ್ನು ಮೀರಿದಾಗ, ಯಾವ ಮನುಷ್ಯನ ಅರ್ಥ ಕಾಮ ಅವುಗಳು ಧರ್ಮವನ್ನು ಮೀರಿದಾಗ, ನಾವು ಜಯ ಗ್ರಂಥವನ್ನು ಕೂಲಂಕುಷವಾಗಿ ಸ್ಟಡಿ ಮಾಡಿದರೆ ಅರ್ಥವಾಗುವುದೇನು? ಅರ್ಜುನ ಹಾಗಿದ್ದಿಲ್ಲ. ಅರ್ಜುನನಿಗೆ ಯಾವ ವಿಷಾದವೂ ಉಂಟಾಗಲಿಲ್ಲ. ನಾವು ಇಡೀ ಜಯ ಗ್ರಂಥ ಅಥವಾ ಮಹಾಭಾರತ ಗ್ರಂಥವನ್ನು ನೋಡಿದ್ರೆ ಅರ್ಜುನನಿಗೆ ಉಪದೇಶ ಮಾಡಿದ್ದು ಕೃಷ್ಣ ಭಗವದ್ಗೀತೆಯನ್ನು ಮಾತ್ರ, ಒಮ್ಮೆ ಮಾತ್ರ. ಆದರೆ ಧರ್ಮರಾಯನಿಗೆ ಅವರು ವನವಾಸದಲ್ಲಿದ್ದಾಗ ಅಸಂಖ್ಯಾತ ಋಷಿಮುನಿಗಳು, ವಿದ್ವಾಂಸರು, ನಾರದರು ಸೇರಿದಂತೆ ಬಂದು ಉಪದೇಶವನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡಬಹುದು. ಧೃತರಾಷ್ಟ್ರನಿಗೆ ಮಾಡಿದ್ದಾರೆ, ಬಹಳ ಜನಕ್ಕೆ ಮಾಡಿದ್ದಾರೆ. ಆದರೆ ಅರ್ಜುನನಿಗೆ ಯಾರು ಮಾಡಲಿಲ್ಲ. ಅರ್ಜುನ ಕೇವಲ ಸಾಧನೆಯಲ್ಲೇ ತೊಡಗಿದ್ದ. ಅಂತಹ ವ್ಯಕ್ತಿ ಯುದ್ಧಕ್ಕೆ ಹೊರಟಾಗ, ಹೇ ಕೃಷ್ಣ, ಹೇ ಕೇಶವ, ಕೇಶವ ಅಂತಾನೆ, ಕೇಶವ, ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಏತಕ್ಕೆ ಅಂತಂದ್ರೆ, ನನ್ನ ಸೈನ್ಯ ಶತ್ರು ಸೈನ್ಯ ಅಂತ ಅಲ್ಲ ಅವನು ಹೇಳಿದ್ದು. ನಾವಿಲ್ಲಿ ಫಂಡಮೆಂಟಲ್ ಅರ್ಥ ಮಾಡ್ಕೋಬೇಕಾಗಿರೋದೇನೋ, ಎರಡು ಸೈನ್ಯವನ್ನು ನಾನೇ ಎದುರಿಸಬಲ್ಲೆ, ನಾನೊಬ್ಬನೇ ಸಾಕು. 18 ಅಕ್ಷೋಹಿಣಿ, ಈ ಕಡೆ 11, ಈ ಕಡೆ 7, ಒಟ್ಟು 18, ಆಲ್ಮೋಸ್ಟ್ 18 ಕೋಟಿ ಅಂತ ಇಟ್ಕೊಳ್ಳೋಣ. ಎಲ್ಲರನ್ನು ನಾನೇ ಎದುರಿಸಬಲ್ಲೆ, ಅಷ್ಟು ಕಾನ್ಫಿಡೆಂಟ್ ಆಗಿದ್ದವನು. ವಿಷಾದ ಬಂದರೆ ಹಾಗೆ ಹೇಳ್ತಾ ಇದ್ದೆ, ಅಥವಾ ಅಲ್ಲಿ ನೋಡಿ ವಿಷಾದಿಸಿದ್ದರೆ ಕೃಷ್ಣ ಭಗವದ್ಗೀತೆ ಹೇಳ್ತಿದ್ದಿಲ್ಲ, ಕೌನ್ಸಿಲಿಂಗ್ ಮಾಡಬೇಕಾಗಿರುತ್ತು. ಬೇಡಪ್ಪ, ವಿಷಾದ ಯಾಕೆ ಅಂತಂತ. ಹಾಗಾಗಿ ಇವನ್ನೆಲ್ಲ ನಾವು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗ ಪ್ರಕ್ಷಿಪ್ತ ಅಂದ್ರೆ ಅದನ್ನು ಘಟಿಸಿಲ್ಲ, ಅದನ್ನ ವ್ಯಾಸರು ಹಾಗಾಗಿ ಬರೆಯಲೇ ಇಲ್ಲ. ಈಗ ನಾವು ಮಂತ್ರ ನೋಡಿದ್ವಲ್ಲ, ಅವುಗಳಿಗೆ ವ್ಯಾಸರು ಗೀತೆಯನ್ನ ರಚನೆ ಮಾಡಿದ್ರೆ ವಿನಃ ಅವರು ಸೇರಿಸಿದ್ದು ಎರಡೇ, ಒಂದು ಕೃಷ್ಣ ಮತ್ತೆ ಇನ್ನೊಂದು ಪಾರ್ಥ. ಅರ್ಜುನ ಮತ್ತೆ ಕೃಷ್ಣನನ್ನ ಎರಡು ಕ್ಯಾರೆಕ್ಟರ್ನ ಆಡ್ ಮಾಡಿದ್ರೆ ವಿನಃ ಮೊದಲನೇ ಅಧ್ಯಾಯ ಬರೀಲಿಲ್ಲ. ಇದಕ್ಕೆ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದರು. ಇದುವರೆಗೆ ಕೋಟ್ಯಾಂತರ ಭಾಷ್ಯಗಳು ಬಂದಿವೆ. ಭಾಷ್ಯ ಅಂದ್ರೆ ಏನು ಅಂತಂದ್ರೆ, ಈ ಪ್ರಕೃತಿ ಕರೆಕ್ಟಾಗಿ ತಿಳ್ಕೊಳ್ಳಿ. ವೇದ ಪ್ರಕಾರದಲ್ಲಿ ಭಾಷ್ಯ ಅಂದ್ರೆ ಯಾವ ರೀತಿ ಬರೀಬೇಕು ಅಂದ್ರೆ,
ಕಂಟ್ರೋಲ್ಸ್ ಹೇಳ್ತಾ ಇರ್ತಾರೆ, ಚಿಹ್ನೆಗಳ ಮುಖಾಂತರ ಹೇಳ್ತಾ ಇರ್ತಾರೆ, ಸಂಖ್ಯೆಗಳ ಮುಖಾಂತರ ಹೇಳ್ತಾ ಇರ್ತಾರೆ. ಅದನ್ನ ಸಾಹಿತ್ಯ ಪ್ರಕಾರದಲ್ಲಿ ವಿವರಿಸುವುದೇ ಭಾಷ್ಯ. ಅರ್ಥ ಆಯ್ತಾ ಎಲ್ರಿಗೂ? ಭಾಷ್ಯ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಸರ್ ಹಂಗಿದ್ರೆ ಇದು ವ್ಯಾಕರಣಬದ್ಧವಾಗಿ ಬರೆಯೋದು ಅಂತನಾ ಸರ್? ಸಾಹಿತ್ಯ ವ್ಯಾಕರಣಬದ್ಧವಾಗಿ ಬರೀಬೇಕು. ಈಗ ನಾ ಮಾತಾಡ್ತಾ ಇದ್ದೀನಿ, ವ್ಯಾಕರಣಬದ್ಧವಾಗಿ ಮಾತಾಡ್ಲಿಲ್ಲ ಅಂದ್ರೆ ಯಾರಿಗ ಅರ್ಥ ಆಗುತ್ತೆ? ನೀವು ವ್ಯಾಕರಣಬದ್ಧವಾಗಿ ಮಾತಾಡ್ಲಿಲ್ಲ ನನಗೆ ಇನ್ಯಾರಿಗ ಅರ್ಥ ಆಗುತ್ತೆ? ವ್ಯಾಕರಣ ಇರುವುದು ನಾನು ಹೇಳಿ ನಿಮ್ಗೆ ಅರ್ಥ ಆಗ್ಬೇಕು, ನೀವು ಹೇಳಿ ನನಗೆ ಅರ್ಥ ಆಗ್ಬೇಕು. ವ್ಯವಹಾರದ ಕರ್ಣ, ಯಾವ ರೀತಿ ವ್ಯವಹಾರ ಮಾಡಬೇಕು ನಮ್ಮ ಕರ್ಣಗಳು ಅನ್ನೋದು ವ್ಯಾಕರಣ. ಈಗ ಭಾಷ್ಯ ಅಂತ ಅರ್ಥ ಐತೆ ಎಲ್ರಿಗೂ? ಅಂದ್ರೆ ಅಂಕಗಳ ರೂಪದಲ್ಲಿ ಅಂಕೆ. ಅಂಕೆ ಅಂದ್ರೆ ಏನು? ಕಂಟ್ರೋಲ್ಸ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಕಂಟ್ರೋಲ್ಸ್ ಟೈಬಲ್ಲಿ ಆಪರೇಟ್ ಆಗುತ್ತಿರುವ ವಿಚಾರಗಳನ್ನ, ಸಂಖ್ಯಾ ರೂಪದಲ್ಲಿ ಇರುವ ವಿಚಾರಗಳನ್ನ, ಚಿಹ್ನೆಗಳ ರೂಪದಲ್ಲಿ ಇರುವ ವಿಚಾರಗಳನ್ನ, ಸೂತ್ರ ರೂಪದಲ್ಲಿ ಇರುವ ವಿಚಾರಗಳನ್ನ ಸಾಹಿತ್ಯ ಪ್ರಕಾರದಲ್ಲಿ ಹೇಳುವುದು. ಇಲ್ಲಿ ನಮಗೇನಾಗಿದೆ? ಮಂತ್ರಗಳ ರೂಪದಲ್ಲಿದೆ. ಮೊದಲು ಭಗವದ್ಗೀತೆ, ಋಗ್ವೇದ ಅಖಿಲ ಮಂತ್ರಗಳಲ್ಲಿತ್ತು, ಈಗಲೂ ಇದೆ. ಆದರೆ ಅದು ಸಂಸ್ಕೃತ ಅಲ್ಲ. ಸರಿಸುಮಾರು 14 ಕೋಟಿ ವರ್ಷದ ಹಿಂದೆ ಇದ್ದಂತಹ ತ್ರಾಪಿ ಅನ್ನೋ ಒಂದು ಭಾಷೆ. ಕಣ್ವರ, ಶಕುಂತಲೆ ತಂದೆಯಾದ ಕಣ್ವರ ಕಾಲದ ರಚಿತವಾದದ್ದು. ಆದರೆ ಕಣ್ವರೇ ಹೇಳ್ತಾರೆ ಇದು ಬಹು ಹಿಂದೆಯೇ ರಚಿತವಾಗಿದೆ, ನಾನು ನಿಮಗೆ ಹೇಳ್ಕೊಡ್ತೇನೆ ಅಂತ ಅವತ್ತಿನ ಭಾಷೆಗೆ ಅವರು ಹೇಳಿದ್ರು. ಆದರೆ ಈಗ ಕೇವಲ ಒಂದು 5,500 ವರ್ಷದ ಹಿಂದೆ ಜಯ ಗ್ರಂಥವನ್ನ, ಅದರಲ್ಲಿ ಬರುವಂತಹ ಭಗವದ್ಗೀತೆಯನ್ನು ರಚಿಸಿದಂತಹ ಶ್ರೀ ವ್ಯಾಸರು ಅದನ್ನ ಪುನರ್ರಚನೆ ಮಾಡಿದವರು. ಯಾಕೆಂದ್ರೆ ಈ ಭಾಷೆ ಅರ್ಥವಾಗುವುದಿಲ್ಲ. ಅವ್ರ ಕಾಲಕ್ಕೆ ಯಾರಿಗೂ ಬರ್ತಾ ಇದ್ದಿಲ್ಲ ಆ ಭಾಷೆ. 14 ಕೋಟಿ ವರ್ಷದ ಹಿಂದಿದ್ದ ಭಾಷೆ 5,500 ವರ್ಷದ ಹಿಂದೆ ಒತ್ತಿಮರೆಯಾಗಿ ಹೋಗಿತ್ತು. ಆದ್ರೆ ಅವರಿಗೆ ಬರ್ತಾ ಇತ್ತು. ಅವರದನ್ನ ಭಗವದ್ಗೀತೆಯ ರೂಪದಲ್ಲಿ ಬರೆದರು. ಆದರೆ ಹಿಂದೇನಾಗಿದೆ? ಶ್ರೀ ಶಂಕರರು ಯೋಚನೆ ಮಾಡಿದ್ರು, ಇದು ಕೂಡ ಕಬ್ಬಿಣದ ಕಡಲೆ ಆಗಿದೆ, ಮಂತ್ರದಿಂದ ಅರ್ಥವಾಗುತ್ತಿಲ್ಲ. ಕಡೆಗೆ ವ್ಯಾಸರು ಬರೆದಿದ್ದು ಅರ್ಥವಾಗುವುದಿಲ್ಲ. ಅವ್ರಿಗೆ ಅರ್ಥ ಆಗಿತ್ತು, ಸಾಮಾನ್ಯ ಜನಕ್ಕೆ ಅರ್ಥವಾಗುವುದು ಹೇಗೆ ಅನ್ನೋದ್ರಿಂದ ಅವ್ರೇನ್ ಮಾಡಿದ್ರು? ಭಾಷ್ಯ ಬರೆದರು. ಅವರು ಸಂಪೂರ್ಣ ಮಹಾಭಾರತವನ್ನ, ಅಂದ್ರೆ ಜಯಗ್ರಂಥವನ್ನು ಯಾರು ಅರ್ಥ ಮಾಡ್ಕೋತಾರೆ ಅವರಿಗೆ ಮಾತ್ರ ಭಗವದ್ಗೀತೆಯ ರಹಸ್ಯ ಅನಾವರಣವಾಗ್ತದೆ. ಇಲ್ಲದೆ ಹೋದರೆ ಇಲ್ಲ. ಏಕೆಂದ್ರೆ ಪಂಚಭೌತಿಕ ಸಿದ್ಧಾಂತ, ಪಂಚಭೌತಿಕ ಸಿದ್ಧಾಂತವನ್ನ ಪ್ರಸ್ತುತಪಡಿಸಿದವರು ವ್ಯಾಸರು. ಅದಕ್ಕೆ ಜಯ ಅಂತ ಬರೆದ್ರು. ಜನ್ಮ ಯಾಯಾ ಮಿತಿ, ಅಂದ್ರೆ ಯಾವ ಯಾವ ಮಿತಿಗಳಲ್ಲಿ ಈ ಜಗತ್ತಿನಲ್ಲಿ ಜನ್ಮಿಸಬಹುದು ಆ ತರ ತಗೊಂಡು ಜಯ. ಅದು ಕನ್ನಡದಲ್ಲಿ ಹೇಳುವಂತ ಜಯ ಅಂದ್ರೆ ವಿಕ್ಟರಿ ಅಲ್ಲ. ವೈಕುಂಠದಲ್ಲಿ ನಿಂತಿರುವ ಜಯ ವಿಜಯರು, ಅದರಲ್ಲಿ ಒಬ್ಬ ಜಯ. ಅವನು ಯಾರನ್ನೊಳಗಡೆ ಬಿಡ್ತಾನೆ? ಈ ರೀತಿ ಯಾವ ಯಾವ ರೀತಿಯಲ್ಲಿ ಹುಟ್ಟಿದ್ರು ಅವರನ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾನೆ. ಕಾರಣ ಜನ್ಮ, ಕರ್ಮ ಋಣ ಪ್ರಕಾರ ಜನ್ಮ, ಸದ್ಯೋಜಾತ ಗರ್ಭ, ನಿಯೋಗ, ತಂತ್ರ, ಮಂತ್ರ, ಇತರ ಹಲವಾರು ರೀತಿಯಾದ ಜನ್ಮಗಳನ್ನು ನಾವು ಮಹಾಭಾರತದಲ್ಲಿ ನೋಡಬಹುದು, ಜಯಗ್ರಂಥದಲ್ಲಿ ನೋಡಬಹುದು. ಅಂದ್ರೆ ಅವ್ರು ಏನು ಹೇಳಲಿಕ್ಕೆ ಇಷ್ಟಪಟ್ಟರು? ಯಾವುದೋ ರೀತಿಯಲ್ಲಿ ಜನ್ಮಗಳನ್ನು ಧರಿಸಿ ಅಧರ್ಮಕ್ಕೆ ದಾರಿಯಾಯಿತು ಅವರಿಂದ. ಯಾಕೆಂದ್ರೆ ನಾವಿರುವುದು ಮೃತ್ಯುಲೋಕ.
ಎಷ್ಟು ದಿನ ಬದುಕ್ತೀವಿ, ಹೇಗೆ ಹುಡ್ತೀವಿ ಗ್ಯಾರಂಟಿ ಇಲ್ಲ. ಆದರೆ ಹುಟ್ಟಿದ ನಂತರ ಸಾವು ಖಚಿತ, ಮೃತ್ಯು ಖಚಿತ. ಅಂದ್ರೆ ನಾವು ವಾಸಿಸುತ್ತಿರೋ ಭೂಮಿಯಲ್ಲಿ ಜನನ ಮರಣ, ಅದರ ಮಧ್ಯದಲ್ಲಿ ಸ್ವಲ್ಪ ಕಾಲ ಬದುಕು. ಬದುಕು ಅಂದ್ರೆ ಏನರ್ಥ ಹೇಳಿ ಯಾರಾದ್ರು? ಬದುಕು ಅಂದ್ರೆ ಏನು? ಜನನ ಮರಣಗಳ ಮಧ್ಯೆ ನಡುವೆ ಬದುಕು. ಬದುಕು ಅಂದ್ರೆ ಏನು? ಜನನ ಮರಣ ಮಧ್ಯೆ ಹೇಗ್ ನಡ್ಕೊಳ್ತೀವಿ, ಹೇಗ್ ಬಿಹೇವ್ ಮಾಡ್ತೀವಿ ಅಥವಾ ಹೇಗ್ ಇರ್ತೀವಿ ಅನ್ನೋದು ಇರ್ಬೋದಾ ಸರ್? ಅದು ಒಂದು ಕಾಮನ್ ಸೆನ್ಸ್ ಅಲ್ಲಿ ನಾವು ಅನ್ಕೊಂಡಿರೋದು. ಬದುಕು ಅಂತಂದ್ರೆ ವೃತ್ತಿ. ಹಳ್ಳಿ ಕಡೆ ಕೇಳಿರ್ಬೇಕು, ಸೋಮಾರಿಯಾಗಿ ಏನು ಕೆಲಸ ಮಾಡದೇ ಇದ್ದವನಿಗೆ ಅವನಿಗೆ ಬದುಕಿಲ್ವಾ ಅಂತಾರೆ. ಹೌದು ಸರ್, ಕೇಳಿದ್ದೀವಿ. ಬದುಕು ಅಂದ್ರೆ ವೃತ್ತಿ, ಅಂದ್ರೆ ಜೀವನ ಅಲ್ಲ. ಜನನ, ವೃತ್ತಿ, ಮರಣ. ಯಾವ ವೃತ್ತಿ ಹೇಳಿ? ಯಾವ ವೃತ್ತಿ? ವೃತ್ತಿ ಅಂತ ಹೇಳಿದ್ರು, ನಾವುಗಳು ಯಾವ ವೃತ್ತಿ ಮಾಡ್ಬೇಕೀಗ? ಯಾಕೆಂದ್ರೆ ಪ್ರಾಣಿ ಪಕ್ಷಿ ಮರ ಗಿಡ ಯಾವ ವೃತ್ತಿ ಮಾಡೋದಿಲ್ಲ, ಹಾಗಾಗಿ ಅವಕ್ಕೆ ಬದುಕಿಲ್ಲ. ಜೀವನ ಇದೆ ಹೊರತು ಬದುಕಿಲ್ಲ. ಆದರೆ ಮನುಷ್ಯನಿಗೆ ಬದುಕಿದೆ ಎಂದು ವೃತ್ತಿ ಇದೆ. ವೃತ್ತಿ ಯಾವ ವೃತ್ತಿ? ಸಿಂಹಕ್ಕೆ ನಾವು ಸ್ಟಡಿ ಮಾಡಿದ್ರೆ ಎಲ್ಲಾ ಸಿಂಹಗಳು ಒಂದೇ ವೃತ್ತಿ ಮಾಡ್ತವೆ, ಅಕಸ್ಮಾತ್ ವೃತ್ತಿ ಅಂತ ತಗೊಂಡ್ರೆ. ತೆಂಗಿನ ಮರ ಒಂದೇ, ಎಲ್ಲಾ ತೆಂಗಿನ ಮರಗಳು ಒಂದೇ ತರ ಬದುಕ್ತವೆ. ಬಟ್ ನಾವು ಹಾಗೆ ಬದುಕೋದಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ವೃತ್ತಿ, ಅಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬದುಕು. ಈ ವೃತ್ತಿಯ ನಿರ್ಧಾರ ಹೇಗೆ? ದಯವಿಟ್ಟು ಹೇಳಿ, ಯಾವ ವೃತ್ತಿ ಮಾಡಬೇಕು? ಸರ್ ಅದಕ್ಕೆ ತುಂಬಾ ಆಯಾಮಗಳಿದೆ ಅನ್ಸುತ್ತೆ ಸರ್, ಹಿಂಗೆ ಹಂಗೆ ಅಂತ ಹೇಳಕ್ ಆಗಲ್ಲ ಅನ್ಸುತ್ತೆ. ಓಕೆ, ಯಾವ ಅಂದ್ರೆ ಜನ್ಮದಿಂದ ಹಿಡ್ಕೊಂಡು ಇದ್ರಿಂದ ಅಂದ್ರೆ ನೀವ್ ಹೇಳಿದ್ರಲ್ಲ ಋಣ ಪಾಪ ಕರ್ಮ, ಅದ್ರಿಂದನೂ ಎಷ್ಟೊಂದು ವೃತ್ತಿನೇ ಆಗ್ಬಿಟ್ಟಿರುತ್ತೆ ಸರ್. ಅದಾಗಿರೋದಕ್ಕೆ ನಾವ್ ಹಿಂಗಿರ್ತೀವಿ ಅನ್ನೋದು ಒಂದ್ ಕಾರಣ ಆಗಿರ್ಬೋದಲ್ವಾ ಸರ್? ಹತ್ತತ್ರ ಹೇಳ್ತಾ ಇದ್ದೀರಾ. ಓಕೆ. ಇಲ್ಲಿ ವೃತ್ತಿ ಅಂದ್ರೆ ನಾವು ಈಗ ಮಾಡುವಂತಹ 18, 20, 25 ವರ್ಷಗಳ ಕಾಲ ಓದ್ಕೊಂಡು ಆಮೇಲೆ ಒಂದು 60 ವರ್ಷದ ಕೆಲಸ ಮಾಡಿ ಆಮೇಲೆ ರಿಟೈರ್ಡ್ ಆಗೋದು, ಅದನ್ನು ವೃತ್ತಿ ಅಂತ ನಾವು ಕರಿತಾ ಇದ್ದೀವಿ. ನೋ, ಹುಟ್ಟಿದ ಕ್ಷಣದಿಂದ ಮರಣಿಸುವ ಕ್ಷಣದವರೆಗೂ ಮಾಡುವಂತಹ ವೃತ್ತಿ ಯಾವುದು ಅಂತಂದ್ರೆ, ನಮ್ಮ ಹಿಂದಿನ ಮರಣಕ್ಕೆ ಕಾರಣ ನಾನು ಏಕೆ ಮರಣಿಸಿದೆ ಅಂದರೆ, ನಾನು ಮರಣಿಸಿದ್ದರಿಂದ ಜನಿಸಿದೆ ಅಲ್ವೇ? ನಾವೆಲ್ಲ ಹಿಂದೆ ಮರಣಿಸಿದ್ವಿ, ಹಾಗಾಗಿ ಜನಿಸಿದ್ವಿ. ಇಲ್ಲಿ ಶಂಕರಾಚಾರ್ಯರು ಏನ್ ಹೇಳ್ತಾರೆ? ಪುನರಪಿ ಮರಣಂ ಪುನರಪಿ ಜನನಂ ಅಂತ ಅವರೊಂದು ಭಜನೆಯಲ್ಲಿ ಹೇಳ್ತಾರೆ. ಅವ್ರು ಯಾತಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳೋದಿಲ್ಲ? ನಾವೆಲ್ಲ ಇವತ್ತು ಸ್ಟಡಿ ಮಾಡೋದೇನು? ಜನನ ಮರಣ. ಆದ್ರೆ ವೇದ ಹೇಳೋದೇನು? ಶಂಕರಾಚಾರ್ಯ ಹೇಳೋದೇನು? ಜನನ ಮರಣ ಅಲ್ಲಪ್ಪ, ಮರಣ ಜನನ. ಏನು ವ್ಯತ್ಯಾಸ ಯಾರಾದ್ರೂ ಹೇಳ್ತೀರಾ? ಜನನ ಮರಣ ಅಂತ ಹೇಳೋದಕ್ಕೂ ಮರಣ ಜನನ ಅಂತ ಹೇಳೋದಕ್ಕೂ ಏನು ವ್ಯತ್ಯಾಸ ಇದೆ? ಸರ್ ಅದು ಒಂದಕ್ಕೊಂದು ಕೋರಿಲೇಟ್ ಆಗಿದೆ ಅಲ್ವಾ ಸರ್? ಅಂದ್ರೆ ಈಗ ನಾ ಮರಣ ಹೊಂದಿದೆ ಅಂದ್ರೆ ಯಾವ ಇದಕ್ಕೆ ಏನ್ ಮಾಡಿದ್ದಕ್ಕೆ ಅಂದ್ರೆ ಅದು ಒಂದು ಹಿಸ್ಟ್ರಿ ಇರುತ್ತೆ, ಅದು ಮುಂದೆ ಕಂಟಿನ್ಯೂ ಆಗಕ್ಕೆ ಮತ್ತೆ ಜನನ ತಗೊಳ್ತೀನಿ. ಕರೆಕ್ಟ್. ಅಂದ್ರೆ ನಾನು ಏಕೆ ಮರಣಿಸಿದೆ ಅನ್ನೋ ಕಾರಣವೇ ಇಲ್ಲಿಯ ವೃತ್ತಿ. ಜನಿಸಿದ ನಂತರ ಮಾಡಬೇಕಾಗಿರುವ ವೃತ್ತಿ ಯಾವುದು ಅಂತಂದ್ರೆ, ನಾನು ಹಿಂದೆ ಏಕೆ ಮರಣಿಸಿದೆ, ಯಾವುದೋ ಒಂದು ಉದ್ದೇಶಕ್ಕೆ ಮರಣಿಸಿದ್ದೇನೆ.
ಸರ್ ಹಾ. ಅದು ಕರೆಕ್ಟ್ ಮಾಡ್ಕೊಳಕ್ಕೂ ಆಗ್ಬೋದಲ್ವಾ ಸರ್? ಅಂದ್ರೆ ಅಂದ್ರೆ ಈಗ ಹಿಂದೆ ಏನೋ ಒಂದು ತಪ್ಪು ಮಾಡಿದ್ದಕ್ಕೆ ಈಗ ಏನೋ ಒಂದು ಈ ಜೀವನದ ಈ ಜನನದಲ್ಲಿ ನಾನು ಅದನ್ನ ಏನೋ ಕಂಡ್ಕೊಳ್ತಾ ಇದ್ದೀನಿ, ಮೋಸ್ಟ್ಲಿ ಇದನ್ನ ಮಾಡಿದ್ದಕ್ಕೆ ನಂಗೆ ಹಿಂಗ ಆಗಿದೆ, ಸೊ ಇದನ್ನ ನಾನು ಸರಿಪಡಿಸ್ಕೊಂಡು ಬದುಕಿ ನೆಕ್ಸ್ಟ್ ಇದಕ್ಕೆ ನಾನು ಬ್ಯಾಲೆನ್ಸ್ ಮಾಡ್ಕೋಬಹುದು ಅನ್ನೋದು ಒಂದು ಆಗಿರ್ಬೋದಲ್ವಾ? ಅದೇ ವೃತ್ತಿ. ಓ, ಆದ್ರೆ ತಪ್ಪೇ ಆಗಿರ್ಬೇಕು ಅಂತಿಲ್ಲ. ಹಾ ಅದೇ ಸರ್ ಲೆಸನ್. ಆಹಾ, ನಾವು ಒಳ್ಳೆಯದನ್ನೇ ಮಾಡಿ ಇನ್ನಷ್ಟು ಒಳ್ಳೇದು ಮಾಡಲಿಕ್ಕೆ, ಒಳ್ಳೆಯದನ್ನೇ ಮಾಡಿ ಮತ್ತಷ್ಟು ಮುಂದಕ್ಕೆ ಹೋಗ್ಲಿಕ್ಕೆ, ಒಳ್ಳೆಯದನ್ನೇ ಮಾಡಿ ಮತ್ತಷ್ಟು ಕಲಿಯಲಿಕ್ಕೆ, ಈ ಥರ ಪಾಸಿಟಿವ್ ವೇಸ್ಗಳು ಇದೆಯಲ್ಲ. ಹಾ ಸರ್, ಹಂಗೇನೆ ಸರ್. ಅದೇ ನಾನ್ ಹೇಳಕ್ ಆ ಟೈಪ್. ಅಂದ್ರೆ ಹಿಂದೆ ಏನ್ ಮಾಡಿದ್ವಿ, ಇಲ್ಲಿ ನಾನು ಏನೋ ಒಂದು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಥವಾ ನನ್ಗೆ ಸುಖ ಅಲ್ಲ, ಕಷ್ಟ ಅಥವಾ ಸುಖ ಅನುಭವಿಸ್ತಿದ್ರು ನಾವು ಹಾಗೆ ಯೋಚನೆ ಮಾಡಬೇಕು. ಹಾ ಸರ್, ಅದೇ ಇದಕ್ ನಾನು ಸ್ಪೆಷಲಿ ಇದು ಬರೋದೇ ಕಷ್ಟ ಇದ್ದಾಗ ಅಲ್ವಾ. ಸುಖ ಇದ್ದಾಗ ಹೆಂಗಿರುತ್ತೆ ಅಂದ್ರೆ, ಅಯ್ಯೋ ಏನೋ ಪುಣ್ಯ ಮಾಡಿದೀನಿ ಅದಕ್ಕೆ ಇದೆಲ್ಲ ಸಿಕ್ಕಿದೆ ಅನ್ನೋ ಅಲ್ಲ, ಕರೆಕ್ಟ್. ಸುಖದಲ್ಲಿದ್ದಾಗಲೂ ನಾವು ಇದು ಬಂದಿರೋದು ಮುಂದಕ್ಕೆ ಹೋಗ್ಲಿಕ್ಕೆ, ಇದು ಪರ್ಮನೆಂಟ್ ಅಲ್ಲ ಅಂತ ತಿಳ್ಕೋಬೇಕು. ಕಷ್ಟ ಬಂದಾಗಲೂ ಕೂಡ ಇದು ಏನೋ ಕಲೀಲಿಕ್ಕೆ ಬಂದಿರೋದು, ಇದು ಪರ್ಮನೆಂಟ್ ಅಲ್ಲ ಅಂತ ತಿಳ್ಕೊಳ್ಬೇಕು. ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಹಗಲು ಬರ್ತಾನೆ ಇರ್ತದೆ. ಅಂದ್ರೆ ನಾವು ಹಿಂದೆ ಯಾವ ಉದ್ದೇಶಕ್ಕೆ ಮರಣ ಹೊಂದಿದ್ವಿ, ಆ ಉದ್ದೇಶದ ಈಡೇರಿಸಿಕೊಳ್ಳುವಿಕೆಯೇ ಈಗ ಹುಟ್ಟಿದ್ದರ ವೃತ್ತಿಯಾಗಬೇಕು. ಪರ್ಪಸ್ ಆಫ್ ಲೈಫ್ ನೀವು ಸುಮಾರು ಸಲ ಕೇಳಿದ್ದೀರ. ವಾಟ್ ಈಸ್ ಪರ್ಪಸ್ ಆಫ್ ಲೈಫ್? ಹಾ ಸರ್, ನೀವು ಆ ಚಾತುರ್ವರ್ಣದಲ್ಲಿ ಹೇಳ್ಬಿಟ್ರಿ ಸರ್. ಹಾ, ದಿಸ್ ಶುಡ್ ಬಿ ದ ಪರ್ಪಸ್ ಆಫ್ ಲೈಫ್. ನನ್ನ ಪರ್ಪಸ್ ಬೇರೆ ಇರ್ಬೋದು, ನಿಮ್ಮ ಪರ್ಪಸ್ ಬೇರೆ ಇದೆ, ಆದ್ರೆ ಪ್ರತಿಯೊಂದರ ಪರ್ಪಸ್ಸು ಬೇರೆ ಬೇರೆ ಇದೆ. ಈ ರೀತಿ ಇರುವುದರಿಂದ ವೇದ ಏನು ಹೇಳ್ತದೆ, ನೀ ಮರಣ ಹೊಂದಿದೆ ಹಾಗಾಗಿ ಜನ್ಮಿಸಿದ್ದೀಯ. ಇಲ್ಲಿ ನಿನ್ನ ಬದುಕು, ಹಿಂದಿನ ಮರಣದ ಉದ್ದೇಶವೇ ನಿನ್ನ ಬದುಕು, ಅಂದ್ರೆ ವೃತ್ತಿ. ಅರ್ಥ ಆಯ್ತಾ ಎಲ್ರಿಗೂ? ಹಾ ಸರ್. ದಿಸ್ ಈಸ್ ಕಾಲ್ಡ್ ಪರ್ಪಸ್ ಆಫ್ ಲೈಫ್. ಇನ್ನೇನು ಇಲ್ಲ. ಇದು ಯಾರಿಂದನೂ ನಾವು ತಿಳ್ಕೊಳ್ಳಿಕ್ಕಾಗಲ್ಲ. ಹೊರಗಡೆ ಇದಕ್ಕೋಸ್ಕರ ಸ್ಕೂಲು ಕಾಲೇಜ್ಗಳಲ್ಲಿ ಕಲ್ಸಕ್ಕಾಗಲ್ಲ. ನಮ್ಮ ನಮ್ಮ ಬದುಕನ್ನ ನಾವು ಅರಿತುಕೊಳ್ಳಬೇಕು. ಈ ರೀತಿಯಾಗಿ ಮರಣ, ಬದುಕು, ಜನನ, ಇದು ಮರಣ ಬದುಕು, ಜನನ ಮರಣ, ಜನನ ಬದುಕು ಮರಣ ಅನ್ನೋ ಸೈಕಲ್ ಅಲ್ಲ ಇದು. ಮರಣ, ಬದುಕು, ಜನನ. ಹಾಗಾಗಿ ಭಗವದ್ಗೀತೆಯಲ್ಲಿ ಏನು ಹೇಳಿದ್ರು, ದ ಅಲ್ಟಿಮೇಟ್ ಬದುಕು ಯಾವುದು ಹೇಳ್ತೀರಾ ಯಾರಾದ್ರು? ಅಲ್ಟಿಮೇಟ್ ಬದುಕು ಯಾವುದು? ನಾವೆಲ್ಲ ಬದುಕ್ತಾ ಇದ್ದೀವಿ. ಅಲ್ಟಿಮೇಟ್ ಬದುಕು ಯಾವುದು? ಅತ್ಯುನ್ನತವಾದ ಬದುಕು ಯಾವುದು? ಸರ್ವಿಸ್ ನಮ್ಮನ್ನ ನಾವು ಅರ್ತ್ಕೊಳ್ಳೋದು ಸರ್. ಓಕೆ, ಸರ್ವಿಸ್ ಆಗ್ಬೋದಾ ಸರ್? ಓಕೆ. ಅತ್ಯುನ್ನತವಾದ ಬದುಕು ಮತ್ತೆ ಜನನವನ್ನು ತಪ್ಪಿಸಿಕೊಳ್ಳುವುದು. ಈಗ ನಾವು ಜನ್ಮಿಸಿದ್ದೇವೆ, ನಮ್ಮ ವೃತ್ತಿ ಹೇಗಿರಬೇಕು ಅಂತಂದ್ರೆ, ಈಗ ಈ ಜನ್ಮದಲ್ಲಿ ಘಟಿಸುವ ಮರಣದ ನಂತರ ಮತ್ತೆ ಜನನ ನಮ್ಮ ಇಚ್ಛೆಯಲ್ಲಿರಬೇಕು. ಬೇಕಾದ್ರೆ ಹುಟ್ಟಬೇಕು, ಇಲ್ಲದ್ರೆ ಬೇಡ. ಆ ಒಂದು ಆಟೋ ಮೋಡ್, ಪ್ರಕೃತಿಯ ಕಂಟ್ರೋಲ್ ಏನಿದೆ, ಮರಣ ಜನನ, ಮರಣ ಬದುಕು ಜನನ, ಮರಣ ಬದುಕು ಜನನ, ಮರಣ ಬದುಕು ಜನನ ನಮ್ಮ ಕೈಲಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೀವಿ ನಾವು. ಮರಣ ಬದುಕು, ಆ ಬದುಕಿನಲ್ಲಿ ನಾವು ಏನು ಸಾಧನೆ ಮಾಡಬೇಕು?
ಮತ್ತೆ ಮರಣ ಬಂದೇ ಬರುತ್ತೆ, ಯಾಕೆಂದ್ರೆ ನಾವು ಹುಟ್ಟುಬಿಟ್ಟಿದ್ದೀವಿ. ಆದ್ರೆ ಜನನ ಮುಂದಿನ ಜನನ ನಮ್ಮ ಕೈಲಿರಬೇಕು. ಇದು ಅತ್ಯುನ್ನತ ಬದುಕು, ಅಂದ್ರೆ ಅತ್ಯುನ್ನತವಾದ ವೃತ್ತಿ. ಆದರೆ ಇದು ನ್ಯಾಚುರಲ್ ಆಗಿ ಇಲ್ಲ. ನ್ಯಾಚುರಲ್ ಆಗಿ ಏನಿರೋದು ಮರಣ, ಬದುಕು, ಜನನ. ಈ ಸೈಕಲ್ ಅನ್ನ ಕಟ್ ಮಾಡಬೇಕು ಅಂತ ಅರ್ಥ ಏನು? ಈ ಮೋಕ್ಷ, ಸ್ವರ್ಗ ಇವೆಲ್ಲ ಬಿಟ್ಬಿಡೋಣ. ಫಸ್ಟ್ ಅಟ್ಲೀಸ್ಟ್ ಇದನ್ನ ತಪ್ಪಿಸ್ಕೊಳ್ಳೋಣ. ಅದಕ್ಕೇನ್ ಮಾಡಬೇಕು? ಇದಕ್ಕೆ ಸಂಬಂಧಿಸಿದ ವೃತ್ತಿಯನ್ನ ಮಾಡಬೇಕು. ಅರ್ಜುನ ಸಕಲ ಸಾಧನೆಗಳನ್ನು ಮಾಡಿ 2 ಸೇನೆಗಳ ನಡುವೆ ನಿಂತು 2 ಸೇನೆಯನ್ನು ನಾನೇ ಬಡಿದು ಬಿಸಾಕ್ತೀನಿ, ನಾನೇ ಗೆಲ್ತೀನಿ ಅಂತ ಶೂ ಶಾಟ್ ಆಗಿ ಹೇಳಿದಾಗ, ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದಾಗ, ಅದನ್ನ ಕೃಷ್ಣ ಏನ್ ಹೇಳ್ದ? ಭಗವದ್ಗೀತೆ ಹೇಳ್ದ. ಅಂದ್ರೆ ಅರ್ಜುನ, ನೀನು ಅನ್ಕೊಂಡಿದ್ಯಲ್ಲಪ್ಪ ಇಷ್ಟು ದಿನ ಸಾಧನೆ ಮಾಡಿದ್ದು, ಇಷ್ಟು ಸಾಧನೆಗಳನ್ನ ಮಾಡಿದ್ಯಾ, ಪ್ರಪಂಚದಲ್ಲಿ ಯಾರೂ ಇಲ್ಲ, ಶೌರ್ಯ, ಪರಾಕ್ರಮ, ಧೈರ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನು ಸಂಪಾದಿಸಿದ್ಯಲ್ಲಪ್ಪ. ನಿನ್ನ ವೃತ್ತಿ ಪ್ರಕಾರದಲ್ಲಿ, ನಿನ್ನ ಬದುಕಿನಲ್ಲಿ ನೀನು ಸಂಪಾದಿಸಿದಿಲ್ಲಪ್ಪ. ಅದನ್ನ ಅಲ್ಟಿಮೇಟ್ ಅಂತ ಅನ್ಕೊಂಡು ಯುದ್ಧ ಮಾಡಬೇಡ. ನಿನ್ನ ಅಲ್ಟಿಮೇಟ್ ಲೈಫ್, ಅಲ್ಟಿಮೇಟ್ ಬದುಕು ಅಂದ್ರೆ, ಬದುಕು ಅಂದ್ರೆ ಇಂಗ್ಲಿಷ್ ಬೇರೆ ಲ್ಯಾಂಗ್ವೇಜ್ ನಾವೇನು ಹೇಳ್ಬೇಕು? ಪ್ರೊಫೆಷನ್. ಬದುಕು ಅಂದ್ರೆ ಲೈಫ್ ಅಲ್ಲ. ಡಿಕ್ಷನರಿ ನೋಡಬೇಡಿ. ಪ್ರೊಫೆಷನ್ ಏನಿರ್ಬೇಕು? ಮುಂದಿನ ಜನ್ಮ ಬರದಂಗೆ ನೀನು ಆಗಬೇಕು. ಕೇಳಿ ಸರ್. ಅಂದ್ರೆ ಅವನು ಅರ್ಜುನ ನನ್ನ ದಾಯಾದಿಗಳನ್ನ ನಾನು ಹೊಡಿಲ್ಲ, ಈ ಟೈಪ್ ಎಲ್ಲ ಕ್ವಶನ್ ಕೇಳೇ ಇಲ್ವಾ ಸರ್? ಅದಿಲ್ಲ, ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಅವನು ಆ ರೀತಿ ಕೇಳಿದ್ದಿದ್ರೆ ಕೃಷ್ಣನ ಉತ್ತರ ಬೇರೆ ಇರೋದು. ಈಗ ನೀವು ಡಾಕ್ಟರ್ ಹತ್ರ ಹೊಟ್ಟೆ ನೋವು ಅಂತ ಹೋದ್ರೆ ಅವರು ನಿಮಗೆ ಎಕ್ಸರ್ಸೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರ? SSLC ಪರೀಕ್ಷೆ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತಾರ? ಹೊಟ್ಟೆ ನೋವು ಉತ್ತರ ಹೇಳ್ತಾರೆ ಅಲ್ವೇ? ಪ್ರಶ್ನೋತ್ತರಗಳು ಲಾಜಿಕಲ್ ಆಗಿರಬೇಕು. ಅರ್ಜುನನಿಗೆ ವಿಷಾದವಾಗಿದ್ದರೆ ಭಗವದ್ಗೀತೆ ಬರ್ತಿದ್ದಿಲ್ಲ. ಅಲ್ಲ ಸರ್, ಮತ್ತೆ ಎಷ್ಟು ತಿಳಿದವ್ರು ಕೂಡ ಇದನ್ನೇ ಹೇಳ್ತಾರೆ. ನಾನು ಉಳಿದವರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ನನ್ನ ಸಂಶೋಧನೆ. ಈ ಟೈಪ್ ಮಾಡ್ಕೊಂಡವರು ಕೂಡ ಈ ಭಗವದ್ಗೀತೆನ ಇದೇ ರೀತಿಯಾಗಿ ಪ್ರವಚನ ಅದು ಇದು ಎಲ್ಲ ಕೊಡ್ತಾರೆ. ಯಾಕೆಂದ್ರೆ ಋಗ್ವೇದಗಳು ಗೊತ್ತಿಲ್ಲ, ವೇದ ಮಂತ್ರಗಳು ಗೊತ್ತಿಲ್ಲ, ಖಿಲ ಮಂತ್ರಗಳು ಇವೆ ಅನ್ನೋದು ಗೊತ್ತಿಲ್ಲ, ಜಯ ಅನ್ನೋ ಗ್ರಂಥ ಸಂಪೂರ್ಣ ಅರ್ಥ ಮಾಡ್ಕೊಂಡಿಲ್ಲ, ಪಂಚಭೌತಿಕ ಸಿದ್ಧಾಂತ ಅರ್ಥವಾಗಿಲ್ಲ, ನ್ಯಾಯ ಗೊತ್ತಾಗಿಲ್ಲ, ಪೂರ್ವ ಮೀಮಾಂಸ ಗೊತ್ತಾಗಿಲ್ಲ, ಉತ್ತರ ಮೀಮಾಂಸ ಗೊತ್ತಾಗಿಲ್ಲ, ತರ್ಕ ಗೊತ್ತಾಗಿಲ್ಲ. ಇದೆಲ್ಲ ತಿಳ್ಕೊಂಡಾಗ ನಮಗೆ ಅರ್ಥವಾಗ್ತದೆ ಅರ್ಜುನನ ವಿಷಾದಕ್ಕೆ ಭಗವದ್ಗೀತೆ ಬಂದಿದ್ದಲ್ಲ. ಅರ್ಜುನನ ಬದುಕಿನ ಸಾರಾಂಶ ಅಂದ್ರೆ ವೃತ್ತಿ. ನಾನಿಲ್ಲಿ ಬದುಕು ನಾನು ಯಾವತ್ತೇ ಇನ್ನು ಮುಂದೆ ಕೇಳಿದ್ರೆ ವೃತ್ತಿಯಿಂದ ತಿಳ್ಕೊಳ್ಳಿ. ನೀವು ಮುಂದೆ ಬರೀಬೇಕಾದ್ರೆ, ಯಾರಾದ್ರೂ ಓದ್ಕೋಬೇಕಾದ್ರೆ ವೇದ ಭಾಷೆಯಲ್ಲಿ, ವೇದದ ಭಾಷ್ಯಗಳಲ್ಲಿ, ಉಪನಿಷತ್ತುಗಳಲ್ಲಿ ಬದುಕು ಅಂತ ಬಂದ್ರೆ ಲೈಫ್ ಅಂತ ತಗೋಬೇಡಿ, ವೃತ್ತಿಯಿಂದ ತಗೊಳ್ಳಿ. ನೀವು ಬರೆದ್ರು ಅದನ್ನು ವೃತ್ತಿಯಿಂದ ಬರೀರಿ. ಅವನ ಜೀವನ ಸಾರಾಂಶ ಈ ಲೋಕವನ್ನ ಗೆಲ್ಲುವುದಾಗಿತ್ತು. ಆದ್ರೆ ಕೃಷ್ಣ ಹೇಳ್ತಾನೆ, ಅದಲ್ಲ ನಿನ್ನ ಜೀವನದ ಬದುಕಿನ ಸಾರಾಂಶ, ಅದಲ್ಲಪ್ಪ. ಮುಂದಿನ ಜನ್ಮವನ್ನು ನೀನು ತೆಗೆದುಕೊಳ್ಳಬಾರದು, ಅದು ವೃತ್ತಿಯಾಗಿರಬೇಕು. ಹಾಗಾಗಿ ಕೃಷ್ಣ ಹೇಳಿದ್ರೆ ನೀನು ಯಾರು ಕೊಲ್ತೀಯ?
ನಾನೆಲ್ಲ ಕೊಂದಾಗಿದೆ. ನೀನು ಕೇವಲ ಕಾರಣ, ನಾನು ಮಾಡುತ್ತಿರುವುದು ಕಾರ್ಯ. ನೀನು ಕೇವಲ ನರ, ನಾನು ನಾರಾಯಣ. ಅಂದ್ರೆ ನಾನು ಮನಸ್ಸು, ನೀನು ಕೇವಲ ಸಂಕೇತ ವಾಹಕ ಆದ ನರು ಸಿಸ್ಟಮ್. ನಾವು ಮಾನಸಿಕ ರೋಗವನ್ನು ನೋಡಿದಾಗ ಗೊತ್ತಾಗ್ತದೆ, ನರಗಳಲ್ಲಿ ತೊಂದರೆ ಬಂದಾಗಲೇ ಮಾನಸಿಕ ರೋಗ ಬರೋದು. ಇವತ್ತಿನ ವೈದ್ಯಕೀಯ ಕೂಡ ಹೇಳ್ತದೆ. ನಾನು ಮನಸ್ಸು, ನೀನು ಕೇವಲ ನರ. ಸಿಗ್ನಲ್ಗಳನ್ನು ತೆಗೆದುಕೊಂಡು ಹೋಗುವಂತಹ ಕ್ಯಾರಿಯರ್, ವಾಹಕ. ಎಲ್ಲವನ್ನು ನಾನು ಮಾಡಿದ್ದೇನೆ, ಎಲ್ಲವನ್ನು ನಾನು ಮಾಡ್ತೇನೆ. ನೀನು ನಿನ್ನ ಕರ್ಮ ಮಾಡು, ನಿನ್ನ ವೃತ್ತಿಯಾಗಿ ಮಾಡು ಯುದ್ಧವನ್ನ. ಆದ್ರೆ ಗಮನ ಎಲ್ಲಿರಬೇಕು? ಯಾರು ಯಾರು ಯಾವ ಯಾವ ವೃತ್ತಿಗಳನ್ನ ಮಾಡ್ತಾ ಇದ್ದೀವಿ, ಇಲ್ಲಿ ಗಮನ ಏನಿರಬೇಕು? ನಮ್ಮ ಹಿಂದಿನ ಮರಣದ ಉದ್ದೇಶಕ್ಕೆ ಪೂರಕವಾಗಿರಬೇಕು. ನಾವು ಮನೆಯಲ್ಲಿ ಕೇವಲ ಅಡುಗೆ ಮಾಡ್ತಾ ಇರ್ಬೋದು, ಕಸ ಗುಡಿಸ್ತಾ ಇರ್ಬೋದು, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಏನೂ ಆಗಿರ್ಬೋದು, ಏನೂ ಆಗಿಲ್ಲದೆ ಇರ್ಬೋದು. ಬಟ್ ಎಲ್ಲವೂ ಕೂಡ ವೃತ್ತಿಯಾಗಿರಲಿ. ಸರ್ ಅದು ಹೇಗೆ ಕನ್ಸೋದು ಸರ್? ಅಂದ್ರೆ ಹೇಳಿದ್ವಿ ಪರ್ಪಸ್ ಅಂತ, ಬಟ್ ಅಷ್ಟು ಕ್ಲಾರಿಟಿ ಬರ್ಲಿಲ್ಲ ಸರ್. ಯಾವ ಕ್ಲಾರಿಟಿ ಬರ್ಲಿಲ್ಲ? ಅಂದ್ರೆ ಪರ್ಪಸ್ ಅಂದ್ರೆ ನಾವು ಹಿಂದೆ ಅದಕ್ಕೆ ನಾನು ಪಾಠ ಮಾಡ್ತಾರೆ, ಅದೇ ಸಾಧನೆ, ಅದೇ ಭಗವದ್ಗೀತಾ, ಅದೇ ವಿಶ್ವರೂಪ ದರ್ಶನ. ಇನ್ನೂ ತುಂಬಾ ಇದೆ ಸರ್ ಇದು ನಾವು ಕಂಡ್ಕೊಳಕ್ಕೆ. ಕೃಷ್ಣ ವಿಶ್ವರೂಪ ದರ್ಶನ ತೋರಿಸಿದ್ದು ಅಂದ್ರೆ ಕೃಷ್ಣ ಅವನು ನಾರಾಯಣನ. ನಾವು ಚಿತ್ರಗಳನ್ನ ನೋಡಿ, ಚಲನಚಿತ್ರಗಳನ್ನ ನೋಡಿ, ಧಾರಾವಾಹಿಗಳನ್ನ ನೋಡಿ ಏನ್ ಅನ್ಕೊಂಡ್ಬಿಟ್ಟಿದೀವಿ? ವಿಷ್ಣುವಿನ ವಿರಾಟ್ ರೂಪವನ್ನ ಅರ್ಜುನನಿಗೆ ತೋರಿಸಿದ. ಕರೆಕ್ಟ್ ತಾನೆ? ವಿಶ್ವರೂಪ ದರ್ಶನ ಅಂದ್ರೆ ನಾವು ನೋಡೋದು ವಿವಿಧ ಮುಖಗಳು. ಆದರೆ ಅಂತರಾಳದಲ್ಲಿ ಕೃಷ್ಣ ಹೇಳ್ತಾ ಇರೋದು ಸ್ವಸ್ವರೂಪ ದರ್ಶನ, ಸ್ವಸ್ವರೂಪ ದರ್ಶನ. ಅರ್ಜುನನಿಗೆ ಅವನ ಸ್ವರೂಪವನ್ನ ಅವನಿಗೆ ತೋರಿಸಿದ. ಅರ್ಥ ಆಯ್ತಾ? ಏನ್ ಹೇಳಿ? ಅಂದ್ರೆ ನಾವು ಭಗವದ್ಗೀತೆ ಸಾಧನೆಯನ್ನ ಮಾಡಿದಾಗ ನಾವು ಪಾಠ ಮಾಡ್ತಿರೋ ಉದ್ದೇಶ ಏನು? ವರ್ಷಾನ್ಗಟ್ಲೆಯಿಂದ ಮಂತ್ರ ಹೇಳ್ಕೊಡ್ತಿರೋದು ಯಾಕೆ? ಜೊತೆಗೆ ನಾನು ಅಭ್ಯಾಸ ಮಾಡ್ತಿರೋದು ಯಾಕೆ? ಒಂದಲ್ಲ ಒಂದಿನ ಸಸ್ವರೂಪ ದರ್ಶನ ನಮ್ದನ್ನ ನಾವು ತಗೋಬೇಕು. ಪರಮಾತ್ಮನನ್ನ ನೋಡೋದಲ್ಲ, ಕೃಷ್ಣನನ್ನ ನೋಡೋದಲ್ಲ, ವಿಷ್ಣುವನ್ನ ನೋಡೋದಲ್ಲ, ಯಾರನ್ನು ಏನು ನೋಡೋದಲ್ಲ. ನನ್ನನ್ನು ನಾನು ನೋಡ್ಕೊಳ್ಳೋದು, ನಾನು ಏನು ಅಂತ ನೋಡ್ಕೊಳ್ಳೋದು. ಸ್ವಸ್ವರೂಪವೇ ವಿಶ್ವ ಅಂದ್ರೆ ಏನರ್ಥ? ನಾ ಎಷ್ಟೋ ಸರಿ ಹೇಳಿದ್ದೀನಿ ವಿಶ್ವ ಅಂದ್ರೆ ಏನು ಅಂತ. ಸ್ವಸ್ವರೂಪ ದರ್ಶನವೇ ವಿಶ್ವರೂಪ ದರ್ಶನ. ಇಲ್ಲಿ ವಿಶ್ವ ಅಂದ್ರೆ ಏನರ್ಥ ಆಯ್ತು ಹೇಳಿ? ನಾನೇ ಒಂದು ಯೂನಿವರ್ಸ್ ಏನೋ, ನನ್ನನ್ನು ಪ್ರತಿಯೊಂದು ಇದನ್ನ ಅರ್ಥ ಮಾಡ್ಕೊಳ್ಳೋದು ಇರ್ಬೋದ? ನನ್ನ ಸ್ವತಂತ್ರ, ನನ್ನ ಸರ್ವತಂತ್ರ ಸ್ವತಂತ್ರವನ್ನು ನೋಡಿಕೊಳ್ಳುವುದು ಅಂತ ಅರ್ಥ. ಅಯ್ಯೋ ನಾ ಮನುಷ್ಯ, ಅಯ್ಯೋ ನನ್ನ ನಾಯಿ, ಅಯ್ಯೋ ನನ್ನ ಮರ, ಅಯ್ಯೋ ನನ್ನ ಕೈಕಾಲು ಇಷ್ಟು, ಅಯ್ಯೋ ನನ್ನ ದೇಹ ಇಷ್ಟು, ಅಯ್ಯೋ ನನ್ನ ಕೆಪಾಸಿಟಿ ಇಷ್ಟು, ಅಯ್ಯೋ ನನ್ನ ಆರೋಗ್ಯ ಇಷ್ಟು, ಅಯ್ಯೋ ನನ್ನ ಹಣ ಇಷ್ಟು, ಅಯ್ಯೋ ನನ್ನ ಸಂಬಂಧ ಇಷ್ಟು. ಇದಲ್ಲ ಸ್ವಸ್ವರೂಪ ದರ್ಶನ ಅಂದ್ರೆ ವಿಶ್ವದರ್ಶನ. ವಿಶ್ವದರ್ಶನ ಅಂದ್ರೆ ಸ್ವಾತಂತ್ರ್ಯ ದರ್ಶನ. ಅಂದ್ರೆ ಎಷ್ಟೆಲ್ಲ ಸ್ವಾತಂತ್ರ್ಯ ನಮಗೆ ಪರಮಾತ್ಮ ನೀಡಿದೆ, ಅದನ್ನ ಮರೆತು ಬಿಟ್ಟಿದ್ದೇವೆ. ನಾವು ನಮ್ಮದೇ ಆದ ಐಡಿಯಾಲಜಿಗಳಲ್ಲಿ ವೃತ್ತಿಗಳನ್ನ ಮಾಡ್ತಾ ಇದ್ದೇವೆ, ನಮ್ಮ ಐಡಿಯಾಲಜಿಗಳಲ್ಲಿ ಜೀವನವನ್ನು ಮಾಡ್ತಾ ಇದ್ದೇವೆ, ಜೀವನವನ್ನು ಕಟ್ಟಿಕೊಂಡಿದ್ದೇವೆ, ಸಂಬಂಧಗಳನ್ನು ನಿರೂಪಿಸಿಕೊಂಡಿದ್ದೇವೆ.
ಏನು ಬೇಕಾದರೂ ಆಗಬಹುದು, ಎಲ್ಲಿ ಬೇಕಾದರೂ ಆಗಬಹುದು, ಎಷ್ಟು ಬೇಕಾದರೂ ಆಗಬಹುದು. ಯಾವುದೇ ಮಿತಿ ಇಲ್ಲ. ನೀನು ಸಂಪೂರ್ಣ ಸ್ವತಂತ್ರ. ಅದನ್ನು ಪರಿಚಯ ಮಾಡಿಕೊಡುವುದೇ ವಿಶ್ವರೂಪ ದರ್ಶನ, ಅಂದರೆ ನನ್ನ ಸ್ವಂತ ರೂಪದ ದರ್ಶನ. ಅರ್ಜುನ, ಯು ಆರ್ ಟೋಟಲಿ ಹ್ಯಾವಿಂಗ್ ದ ಫ್ರೀಡಮ್ ಟು ಡೂ ಎನಿಥಿಂಗ್. ವೈ ಆರ್ ಯು ಜಸ್ಟ್ ಥಿಂಕಿಂಗ್ ಅಬೌಟ್ ಐ ಆಮ್ ಕಿಲ್ಲಿಂಗ್, ನಾನು ಅದನ್ನು ಮಾಡ್ತಾ ಇದ್ದೇನೆ, ನಾನು ಇದನ್ನು ಯಾಕೆ? ನೀನು ಏನು ಬೇಕಾದರೂ ಮಾಡುವಂತಹ ಶಕ್ತಿ ಉಳ್ಳವನು ಅವನೊಬ್ಬನೇ. ಹಾಗಾದರೆ ಅವನೊಬ್ಬನಿಗೆ ಆಗಿದ್ರೆ ವ್ಯಾಸರು ಬರೀತಿದ್ದಿಲ್ಲ. ನಾವೆಲ್ಲರೂ ಅದೇ ರೀತಿ. ನಮ್ಮ ಎಲ್ಲರಲ್ಲ ಕೈಯಲ್ಲೂ ಕೂಡ ಅಸಂಖ್ಯವಾದ ಸ್ವಾತಂತ್ರ್ಯವಿದೆ. ಆದರೆ ನಾವು ಸಂಕುಚಿತಗೊಂಡು ಗೊಂಡು 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 ಏನೂ ಆಗದೇ ಇರೋ ಮಟ್ಟಕ್ಕೆ ಬಂದು ಕೂತು ಬಿಟ್ಟಿದ್ದೇವೆ. ಅಂದ್ರೆ ಬದುಕಿನ ಅರ್ಥ ಏನು, ಜೀವನದ ಅರ್ಥ ಏನು, ಈ ಮರಣ ಮತ್ತೆ ಜನನ ನಡುವಿನ ಕೊಡುವ ಒಂದು ಕಾಲದ ಅರ್ಥವೇನು ಅಂತಂದ್ರೆ ಸ್ವತಂತ್ರವನ್ನು ಉಪಯೋಗಿಸಿಕೊಂಡು ಮೇಲ್ಮೇಲಕ್ಕೆ ಏರ್ತಾ ಹೋಗೋದು, ನಮ್ಮ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ತಾ ಹೋಗೋದು. ಯಾವ ಕ್ಷಣದಲ್ಲಿ ನಮಗೆ ವಿಶ್ವರೂಪ ದರ್ಶನವಾಗ್ತದೋ, ಅಂದರೆ ಸ್ವಸ್ವರೂಪದ ದರ್ಶನವಾಗ್ತದೋ, ಅಥವಾ ನಮ್ಮ ಮುಂದಿನ ಆಯ್ಕೆಗಳು ಎಷ್ಟು ಹ್ಯೂಜ್ ಪ್ರಮಾಣದಲ್ಲಿದೆಯೋ ನಾವು ನೋಡ್ತಾನೆ ಇಲ್ಲ. ಪರಮಾತ್ಮನನ್ನು ನೋಡೋದಲ್ಲ, ಕೃಷ್ಣನನ್ನು ನೋಡೋದಲ್ಲ, ಆಗಿ ಬಿಡುವುದು. ಯಾವ ದೇವರನ್ನು ನೋಡುವುದಲ್ಲ, ಪ್ರತ್ಯಕ್ಷ ಮಾಡಿಕೊಳ್ಳುವುದಲ್ಲ, ನಾವೇ ಅದಾಗಿ ಬಿಡುವುದು. ನಾವೇ ಬ್ರಹ್ಮರಾಗಿ ಬಿಡುವುದು, ನಾವೇ ವಿಷ್ಣುವಾಗಿ ಬಿಡುವುದು, ನಾವೇ ರುದ್ರರಾಗಿ ಬಿಡುವುದು, ಏನು ಬೇಕಾದ್ರೂ ಆಗಬಹುದು. ಬಟ್ ನಾವು ಡಿಫೈನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದಲ್ಲ. ಯಾಕೆ ಹೀಗೆ ಅರ್ಜುನನಿಗೇ ಹೇಳಿದ? ಯಾರಾದ್ರೂ ಹೇಳ್ತೀರಾ? ಈಗ ಮುಂದಿನ ಪ್ರಶ್ನೆ. ಅಷ್ಟೊಂದು ಜನ ಇದ್ರು, ಬೇಡ ಪಾಂಡವರೆಲ್ಲ 5 ಜನ ಇದ್ರು, ಇನ್ನು ಉಳಿದ ಜನರಿದ್ರು. ಬಟ್ ಯಾತಕ್ಕೆ ಅರ್ಜುನನಿಗೆ ಹೇಳಿದ? ಅರ್ಜುನ ಪಾರ್ಟ್ ಆಫ್ ಕೃಷ್ಣ ಅಂತ ಹೇಳಿ ಎಲ್ಲೋ ಕೇಳಿದ್ ನೆನಪಿದೆ ಸರ್. ನರ ಅವನು. ಹಾ ಸರ್. ಅಲ್ಲ ಅದು ಸರಿ, ಬಟ್ ನಾವು ಒಂದು ಇನ್ನೊಂದು ಆಸ್ಪೆಕ್ಟ್ ಅಲ್ಲಿ ಇದನ್ನ ನೋಡ್ಕೋಬೇಕು. ಯಾದಕ್ಕೆ ಅರ್ಜುನನಿಗೆ ಹೇಳಿದ ಕೃಷ್ಣ? ಅದೇ ಅವನ ಒಂದು ತುಂಬಾ ಹತ್ತಿರವಾಗಿದ್ದ ಅನ್ನೋ ಒಂದು ಇದು ಸರ್. ಕೃಷ್ಣ ಪರಮಾತ್ಮ ಯೋಗೀಶ್ವರ, ಅವನಿಗೆ ಹತ್ರನೂ ಇಲ್ಲ ದೂರನೂ ಇಲ್ಲ, ಯಾವ ರೀತಿ ಪಾರ್ಶಾಲಿಟಿ ಇಲ್ಲ, ಯಾವುದೇ ಸಂಬಂಧಗಳಿಗೆ ಬೆಲೆ ಕೊಡುವವನಲ್ಲ, ಎಲ್ಲದರಲ್ಲೂ ಇರುವವನು, ಬಟ್ ಯಾವುದೂ ಆಗದವನು. ಇದರ ಅರ್ಥ ಏನು ಅಂತಂದ್ರೆ, ನಾನೇ ಹೇಳ್ತೇನೆ, ಅಂತರ್ಮನ ಮತ್ತೆ ಬಹಿರ್ಮನ ಅಂತ ಎಲ್ಲರಲ್ಲೂ ಇರ್ತದೆ. ಏನ್ ಹೇಳಿ? ಅಂತರ್ಮನ, ಬಹಿರ್ಮನ. ಅಂತರ್ಮನ ಯಾವತ್ತು ಏನ್ ಮಾಡ್ತಾರೆ? ನಾವು ಏನೇ ಮಾಡಕ್ ಹೋಗ್ಲಿ, ಏನೇ ಮಾತಾಡಕ್ ಹೋಗ್ಲಿ, ಏನೇ ಇದ್ ಮಾಡಕ್ ಹೋಗ್ಲಿ, ಸರಿ ತಪ್ಪುಗಳನ್ನ ಹೇಳ್ತದೆ. 100 ಕೊಲೆಗಳನ್ನು ಮಾಡಿದವ 101ನೇದು ಮಾಡಬೇಕಾದ್ರೂ ಪುನಃ ಅಂತರ್ಮನ ಹೇಳ್ತದೆ, ಬೇಡ, ತಪ್ಪು. ಅಂದ್ರೆ ಅದೇನ್ ಮಾಡ್ತದೆ? ಇದು ವೈಜ್ಞಾನಿಕ, ಇದು ಅವೈಜ್ಞಾನಿಕ, ಇದು ಪರಂಪರೆ ಅಲ್ಲ, ಇದು ಸದಾಚಾರ, ಇನ್ನೊಂದು ಅಲ್ಲ. ಇದು ಅವರಿಗೆ ನೋವಾಗ್ತದೆ, ಇದು ನೋವಾಗೋದಿಲ್ಲ, ಹೀಗೆ ನಡ್ಕೋ. ಅಂದ್ರೆ ಧರ್ಮದ 4 ಕಾಲುಗಳನ್ನ ಇದು ವೇದ ಋಷಿಗಳು ಹೇಳಿರೋದಲ್ಲ, ನಮ್ಮ ಅಂತರ್ಮನ, ಪ್ರತಿಯೊಬ್ಬರ ಅಂತರ್ಮನ ಹೇಳ್ತದೆ. ಸರಿಯೋ ತಪ್ಪೋ ಹೇಳಿ, ಯಾರಾದ್ರೂ ವಾದ ಮಾಡೋದಿಲ್ಲ ಹೇಳಿ. ಇಲ್ಲ ಸರ್, ಸರಿಯಾಗಿ ಹೇಳ್ಬೋದು. ಪ್ರತಿಯೊಬ್ಬರಲ್ಲೂ ಬರ್ತದೆ. ಅಂದ್ರೆ ಧರ್ಮ ಅಂದ್ರೆ ಏನಾಯ್ತು?
ಪ್ರತಿಯೊಬ್ಬರ ಅಂತರ್ಮನ. ಆದ್ರೆ ಬಹಿರ್ಮನ ಅಂತ ಇದೆ, ಅದು ಹೇಳ್ತದೆ ಪರವಾಗಿಲ್ಲ ಮಾಡು, ಪರವಾಗಿಲ್ಲ ಮೋಸ ಮಾಡು, ಪರವಾಗಿಲ್ಲ ಸುಳ್ಳು ಹೇಳು, ಪರವಾಗಿಲ್ಲ ಒಂದ್ಸಲಿ ಮಾಡು. ಇಲ್ಲಿ ನಮಗೆಲ್ಲರಿಗೂ ಬೆಳಗ್ಗೆ 3 ಗಂಟೆಗೆ ಧ್ಯಾನ ಮಾಡಬೇಕು ಅಂತ ಎಲ್ರಿಗೂ ಇದೆ, ಪ್ರತಿದಿನ ಅನ್ಕೋತೀವಿ, ನಿರ್ಧಾರ ಮಾಡ್ತೀವಿ. ಆದ್ರೆ ಆ ಸಮಯದಲ್ಲಿ ಎಚ್ಚರ ಆದರೂ ಹೇಳಲಿಕ್ಕಾಗೋದಿಲ್ಲ. ಆದ್ರೆ ಎಷ್ಟೋ ವಿಚಾರಗಳು ನಾವು ಅನ್ಕೋತೀವಿ, ಮಾಡೋಕ್ಕಾಗೋದಿಲ್ಲ. ಓ ಎಲ್ಲ ಮಾಯೆ ಅನ್ಕೋತೀವಿ. ಅಂತ ಹೆಂಡತಿ ಮಕ್ಕಳು ಗಂಡ ಯಾರನ್ನಾರು ಬಿಡ್ತೀವ? ಸ್ವಲ್ಪ ಕ್ಲಾಸಿನ ಆರಂಭದಲ್ಲಿ ಕೀರ್ತಿ ಅವ್ರು ಹೇಳಿದ್ರು, ಒಳ್ಳೇದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು, ಪಾಪ ಪುಣ್ಯ. ಇದು ಪಾಪ ಇದು ಪುಣ್ಯ ಅಂತ ನಮ್ಮ ಒಳಮನಸ್ಸು ಹೇಳ್ತದೆ, ಸರಿ ತಪ್ಪುಗಳನ್ನ ಒಳಮನಸ್ಸು ಹೇಳ್ತದೆ. ಆದ್ರೆ ಬಹಿರ್ಮನ ಈ ಪ್ರಾಪಂಚಿಕ ವ್ಯವಹಾರ ನೋಡ್ತದೆ. ಇಲ್ಲಿ ಭಗವದ್ಗೀತೆ ಕೃಷ್ಣನಿಗೆ ಅಂತರ್ಮನ ಅಂತನೂ, ಅರ್ಜುನನಿಗೆ ಬಹಿರ್ಮನ ಅಂತನೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಬಹಿರ್ಮನವು ಸದಾ ಬೋಧೆ ಮಾಡ್ತದೆ ಅಂತರ್ಮನಕ್ಕೆ. ಒಳ್ಳೇದು ಅಂತ ಹೇಳಿದ್ರು ಅದೇ ಮಾಡುತ್ತೆ, ಕೆಟ್ಟದು ಅಂತ ಹೇಳಿದ್ರು ಅದೇ ಮಾಡ್ತಿರ್ತೀವಿ. ಆದ್ರೆ ಯಾವತ್ತೂ ಕೆಟ್ಟದ್ದನ್ನ ನಮಗೆ ಮಾರ್ಗದರ್ಶನ ಮಾಡದೇ ಇರೋದು ಅಂತಂದ್ರೆ ನಮ್ಮ ಅಂತರ್ಮನ. ಅದು 4 ಮಾರ್ಗದರ್ಶನ, ಅದರದ್ದು ವೆರಿಫಿಕೇಶನ್ ಇರೋದು 4: ಶ್ರುತಿ ಸ್ಮೃತಿ ಸದಾಚಾರ ಸತ್ಯಾತ್ಮ ಪ್ರೇಮಾತ್ಮನಃ. ಇದೇ ಧರ್ಮ. 4 ಕಾಲುಗಳು, ಶಿವನ ವೃಷಭ ನಂದಿ. ಈ 4ರಲ್ಲಿ ವೆರಿಫೈ ಮಾಡಿ 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 ಅಂತರ್ಮನ ನಮಗೆ ಹೇಳ್ತಾ ಇರ್ತದೆ. ನಮಗೆ ಹುಟ್ಟಾಕಿ ಹುಟ್ಟಿರಬಹುದು, ಹುಟ್ಟಾಕುರುಡಿರಬಹುದು, ಬುದ್ಧಿಮಾಂದ್ಯತೆ ಇರಬಹುದು, ಆದರೆ ಒಳಗಡೆ ಅಂತರ್ಮನ ಮಾತ್ರ ಸದಾ ಈ 4 ವಿಚಾರಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಮಾಡುತ್ತಿರುವ ಕೆಲಸ ಈ 4ರಲ್ಲೂ ಸರಿ ಬರ್ತಾ ಇದೆಯಾ? ಶ್ರುತಿ ಸ್ಮೃತಿ ಸದಾಚಾರ ಸತ್ಯಾತ್ಮ ಪ್ರೇಮಾತ್ಮನಃ, ಈ 4ರಲ್ಲೂ ಸರಿ ಬರ್ತಾ ಇದೆಯಾ? ಅದ್ರ ಯಾವ್ದಾದ್ರು ಒಂದು ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾರೆ. ಕೇಳೋದು ಬಿಡೋದು ಅದು ಅವರವರ ಇಚ್ಛೆ. ಇಲ್ಲಿ ಏನಾಯ್ತು, ಅರ್ಜುನ ಬಾಹ್ಯದ ಪ್ರಾಪಂಚಿಕ ಸಕಲ ಸಾಧನೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದ. ಯಾವ ಮಟ್ಟಕ್ಕೆ ಅಂದ್ರೆ 18 ಅಕ್ಷೋಹಿಣಿ ಸೈನ್ಯ ಒಂದೇ ಕಡೆ ಬರಲಿ, ನಾನು ಹೊರದಾಗ್ತೀನಿ ಅಂದ್ರೆ ನಾನು ಎಲ್ಲ ಮಾಡಿದ್ದೀನಿ ಅಂದ್ರೆ ಬಹಿರ್ಮನ ಪ್ರಕಾರ ಎಲ್ಲ ಮಾಡಿಟ್ಬಿಟ್ಟಿದ್ದ ಅವನು. ಆದರೆ ಅವನಿಗೆ ಅಂತರ್ಮನ ತಿಳಿದಿತ್ತಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ನೀ ಸಾಧನೆ ಮಾಡಿರುವುದೆಲ್ಲ ಅಂತರ್ಮನದ ಪ್ರಾಪರ್ ಗೈಡೆನ್ಸ್ ಇಂದ ನೀನು ತಗೊಂಡು ಹೊತ್ತಿಗೆ ನೀನು ಈ ಬಾಹ್ಯ ಸಾಧನೆ ಮಾಡಿದ್ಯಪ್ಪ. ಅಂದ್ರೆ ಬಹಿರ್ಮನದ ಮಾತನ್ನು ನೀನು ಕೇಳಲಿಲ್ಲ, ಅಂತರ್ಮನದ ಗೈಡೆನ್ಸ್ ಬಹಿರ್ಮನವನ್ನು ಉಪಯೋಗಿಸಿದೆ. ಹಾಗಾಗಿ ನೀನು ಅತ್ಯಂತ ಯಶಸ್ವಿ ಪುರುಷನಾಗಿದ್ದೀಯ, ಅತ್ಯಂತ ಯಶಸ್ವಿ ಕ್ಷತ್ರಿಯನಾಗಿದ್ದೀಯ. ನಿನ್ನಲ್ಲಿ ಯಾವುದೇ ವಿಷಾದವಾಗಲಿ, ಯಾವ ರೀತಿಯಾದ ದೋಷಗಳಿಲ್ಲ. ಆದ್ರೆ ಒಂದೇ ಒಂದು ಡ್ರಾಬ್ಯಾಕ್ ಏನು ಅಂತಂದ್ರೆ, ಅಂತರ್ಮನ ಕೇಳಿ ನಾ ಇದೆಲ್ಲ ಮಾಡಿದೆ ಅಂತ ನಿನಗೆ ಗೊತ್ತಾಗಿಲ್ಲ. ನಾನು ಎಲ್ಲ ಹೊರಗಡೆ ಮಾಡಿದೆ 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 ಅನ್ಕೊಂಡಿದ್ಯಾ? ಇದು ಅಂತರ್ಮನದ ತಾಕತ್ತು. ಅಂದ್ರೆ ಇದು ನನ್ನ ತಾಕತ್ತು, ಕೃಷ್ಣನ ತಾಕತ್ತು, ನಿನ್ನದಲ್ಲ. ಹಾಗಾಗಿ ಹೇ ಪಾರ್ಥ, ಎಲ್ಲ ಭೂಮಿಯಲ್ಲಿರುವ ಎಲ್ಲದರಲ್ಲೂ ಬಹಿರ್ಮನ ಮಾತ್ರ ಗೋಚರವಾಗ್ತದೆ, ಅಂತರ್ಮನ ಗೋಚರವಾಗುವುದಿಲ್ಲ. ಯಾರು ಅಂತರ್ಮನವನ್ನು ಹಿಡಿದು ಮುಂದಕ್ಕೆ ಹೋಗ್ತಾರೆ ಅವರು ನಿನ್ನ ರೀತಿ ಯಶಸ್ವಿ ಆಗ್ತಾರೆ. ಅಂದ್ರೆ ಕೃಷ್ಣನಿಗೆ ಏನಿದ್ದು, ಅತ್ಯಂತ ಯಶಸ್ವಿ ಪುರುಷನಾದ ಆ ಕಾಲದ ಅರ್ಜುನನಿಗೆ ಅವನು ಬೋಧನೆ ಮಾಡಿದಾಗ, ಅದು ನಾವೆಲ್ಲ ಆ ಕಾಲದಲ್ಲಿ ಕೂಡ ಮತ್ತೆ ಅಲ್ಲಿನ ಮುಂದಕ್ಕೆ ಬಂದಂತ ಈ ಕಲಿಯುಗದ ಎಲ್ಲರೂ ಕೂಡ ಅವನಿಗಿಂತ ಕೆಳಗಿರುವವರು, ಅವನಷ್ಟು ಸಾಧನೆಯನ್ನು ಮಾಡಿಲ್ಲದೆ ಇರುವರು, ಅವನಂತಹ ಬದುಕನ್ನ ಕಟ್ಟಿಕೊಳ್ಳದೆ ಇರುವವರು, ಅವನ ರೀತಿಯಲ್ಲಿ ಇತಿಮಿತಿಗಳನ್ನು ದಾಟಿ ಹೋಗದಿರುವವರು. ಅಂಥವರಿಗೆ
ಅವನಿಗೇನೇ ಅಂತರ್ಮನ ಅನ್ನೋದು ಏನು, ಅದರದ್ದು ಲೆಕ್ಕಾಚಾರ ಅದೇನು, ಧರ್ಮ ಅಂದರೆ ಏನು, ಹ್ಯೂಮನ್ ಮೇಡ್ ಕಾನ್ಸೆಪ್ಟಾ? ಧರ್ಮ ಅಂದರೆ ಇವತ್ತು ನಾವು ಹಲವಾರು ಪದಗಳನ್ನು ಹೇಳ್ತೇವೆ, ಹಲವಾರು ಡೆಫಿನಿಷನ್ ಹೇಳ್ತೇವೆ, ಧರ್ಮದಲ್ಲಿ ಹಲವಾರು ವಿಧಗಳನ್ನು ಹೇಳ್ತೇವೆ, ಹಲವಾರು ಮತಗಳನ್ನು ಹೇಳ್ತೇವೆ, ಡಿಫರೆಂಟ್ ರಿಲಿಜಿಯನ್ಸ್ ಅಂತ ಮಾತಾಡ್ತೇವೆ. ಆದರೆ ವೇದ ಹೇಳ್ತದೆ ಧರ್ಮ ಅನ್ನೋದು ಒಂದೇ. ಅದೇ ಈ 4: ಶ್ರುತಿ ಸ್ಮೃತಿ ಸದಾಚಾರ ಮತ್ತು ಸತ್ಯಾತ್ಮ ಪ್ರೇಮಾತ್ಮನಃ. ಮೊದಲು ಇತ್ತು, ಈಗಲೂ ಇದೆ, ಮುಂದೆ ಅದೇ ಇರೋದು. ಇದಕ್ಕೆ ಯಾವುದೇ ಹೆಸರಿಲ್ಲ, ಕೇವಲ ಸನಾತನ ಅಷ್ಟೆ. ಅಂದ್ರೆ ಸೃಷ್ಟಿ ಆರಂಭದಿಂದನೂ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ. ಇದು ಹೋಗೋದು ಬರೋದು ಅಂತಿಲ್ಲ, ಇದರ ನಾಶ ಎಂಬುದಿಲ್ಲ. ಇದೇ ಅಂತರ್ಮನ. ಈ ಅಂತರ್ಮನದ ಡಿಸೈನರ್ ಪರಾಶರರು. ಪರಾಶರ ಬರೋದಕ್ಕೆ ಮುಂಚೆ ಇದ್ದುದು ನಾರದರು. ಹಾಗಾಗಿ ನಾರದರು ಎಲ್ಲ ಕಡೆ ಕಾಣಿಸ್ಕೋತಾರೆ ಕಥೆಗಳಲ್ಲಿ. ಈಗ ಯಾಕೆ ಬರ್ತಾ ಇಲ್ಲ ಅಂದ್ರೆ ಈಗ ನಡೀತಾ ಇರೋದು ಪರಾಶರರ ಡಿಸೈನ್, ಅಂದ್ರೆ ಅಂತರ್ಮನ ಪರಾಶರರ ಡಿಸೈನ್. ಅಂದ್ರೆ ಹಿ ರೋಟ್ ದ ಡೆಫಿನಿಷನ್ಸ್, ಕಾನ್ಸ್ಟಿಟ್ಯೂಷನ್, ಸಂಹಿತೆ, ದ ಕೋಡ್ಸ್ ಆಫ್ ಶ್ರುತಿ ಸ್ಮೃತಿ ಸದಾಚಾರ ಸತ್ಯಾತ್ಮ ಪ್ರೇಮಾತ್ಮನಃ. ಹೇ ಅರ್ಜುನ, ಹೇ ಪಾರ್ಥ. ಪಾರ್ಥ ಅಂತ ಯಾಕಂತಾನೆ ಅಂತಂದ್ರೆ ಪೃಥೆಯ ಮಗ ಪಾರ್ಥ. ಪೃಥೆ ಅಂದ್ರೆ ಭೂಮಿ. ಹೇ ಭೂಮಿಯ ಮಕ್ಕಳೇ ಅಂದ್ರೆ ನಾವೆಲ್ಲ ಎಲ್ಲ ಅಂತರ್ಮನವನ್ನು ಹಿಡಿದು ಹೋಗಿರಿ. ಅಂತರ್ಮನವನ್ನು ಹಿಡಿದು ಮಾಡುವಂತಹ ಬದುಕಿನಲ್ಲಿ ವಿಶ್ವರೂಪ ದರ್ಶನವಾಗ್ತದೆ. ನಂತರ ನೀವು ಯೋಗಿ ಆಗ್ತೀರಾ. ನಂತರ ಪುನಃ ಜನನ ಎಂಬುದಿಲ್ಲ, ಇದು ಕಡೆಯ ಮರಣವಾಗ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಅಂದ್ರೆ ಅವರು ಇವರೆಲ್ಲರನ್ನ ಕೊನೆಗೆ ಯಾರೋ ಪಾಂಡವರು ಅವರು ಮತ್ತೆ ಮರಣ ಕಾಣ್ಲಿಲ್ವಾ, ಅಂದ್ರೆ ಮತ್ತೆ ಜನನ ಕಾಣ್ಲಿಲ್ವಾ ಸರ್? ಇಲ್ಲ, ಅಂದ್ರೆ ಇದು ಪಾಂಡವರದ್ದು ಇದೇ ಲಾಸ್ಟ್ ಇದು ಆಗಿತ್ತು ಅಂತಾನ? ಹೌದು. ಅದಕ್ಕೆ ಅವ್ರ ಕಡೆಯಲ್ಲಿ ಸ್ವರ್ಗಾರೋಹಣ ಮಾಡಿದ್ರು. ಓಕೆ, ಅದು ಒಂದು ಕಾನ್ಸೆಪ್ಟ್ ಅಥವಾ ನಿಜವಾಗ್ಲೂ ಸ್ವರ್ಗ ಅನ್ನೋ ಇದಕ್ಕೆ? ಇಲ್ಲ, ಸ್ವರ್ಗ ಅಂತಂದ್ರೆ ಅವರು ಸ್ವಯಾರ್ಜಿತ ಗತಿ, ಅಂದ್ರೆ ಸ್ವರ್ಗ ಅಂದ್ರೆ ಸ್ವಯಾರ್ಜಿತ ಗತಿ. ತಮ್ಮ ತಮ್ಮ ವಿಕಾಸಗಳಲ್ಲಿ ಅವರು ಮುಂದುವರೆದರು ಅಂತ ಅರ್ಥ. ಈ ಚಕ್ರಕ್ಕೆ ಸಿರಿಕೊಳ್ಳಿಲ್ಲ. ಸ್ವರ್ಗ ಪ್ರಾಪ್ತಿ ಅಂತಂದ್ರೆ ನಮ್ಮ ಇಚ್ಛೆಯ ಅನುಸಾರ ಮುಂದುವರಿಯೋದೇ ವಿನಃ ಈ ಪ್ರಾಕೃತಿಕ ಚಕ್ರಕ್ಕೆ ಸಿಲುಕಿ ನುಜ್ಜುಗುಜ್ಜಾಗೋದಲ್ಲ ಅನ್ನೋದು ಸ್ವರ್ಗ ಅಷ್ಟೇ. ಸ್ವರ್ಗ ಅಂತ ಎಲ್ಲೂ ಇಲ್ಲ. ಅದೇ ಸರ್, ಅಂದ್ರೆ ಅವರು ಕಾರಣ ಇದರಿಂದ ಜನ್ಮ ತಗೊಂಡಿದಾರ ಅಥವಾ ಅವ್ರದ್ದು ಏನು ಅಸ್ತಿತ್ವನೇ ಇಲ್ಲ ಅಂದ್ರೆ ಮತ್ತೆ ಜನನ ಇಲ್ಲ, ಮತ್ತೆ ಅವ್ರದ್ದು ಏನು ಅಸ್ತಿತ್ವ ಇಲ್ಲ ಅನ್ನೋ ಹಾಗೆ ಅನ್ಕೋಬಹುದಾ ಸರ್? ಹಾಗೆ ಅನ್ಕೊಳಕ್ಕಾಗಲ್ಲ, ಅದು ನಮಗೆ ಗೊತ್ತಿರೋದು, ಅವರವರ ನಿರ್ಧಾರ ಮಾಡಿರ್ತಾರೆ. ಈಗ ಧರ್ಮರಾಯ ಇದಕ್ಕೆ ಜನ್ಮನು ತಗೊಂಡಿರ್ಬೋದು ಅಂತಾನು ಇರ್ಬೋದಾ ಸರ್? ಅದು ಹಾಗೂ ಆಗ್ಬಹುದು, ಹೇಗೆ ಬೇಕಾದ್ರೂ ಆಗ್ಬೋದು. ಈಗ ಧರ್ಮರಾಯ ದೇಹ ಬಿಡ್ಲೇ ಇಲ್ಲ, ಉಳಿದವರಿಗೆ ದೇಹ ಬಿಟ್ಟು ಸ್ವ ಇಚ್ಛೆಯಿಂದ ಇದಾಗಿರೋದು ಅಂತ ಸರ್. ಈಗ ಅವ್ರ ಮನ್ಸು ಮಾಡಿದ್ರೆ ಹುಟ್ಟಿರ್ಬೋದು, ಇಲ್ಲ ಅಂತಂದ್ರೆ ಬೇರೆ ಇದಕ್ಕೆ ಏನಲ್ಲ ಅವ್ರ ಇಚ್ಛೆ. ಓಕೆ, ನಾವು ಆ ರೀತಿ ಅಲ್ಲ ಸರ್, ಅಂದ್ರೆ ಅವನು ದೇಹ ಬಿಡ್ಲೇ ಇಲ್ಲ ಅಂದ್ರೆ ಏನ್ ಅರ್ಥ ಆಗ್ತದೆ? ದೇಹ ಸಮೇತವಾಗಿ ಸ್ವರ್ಗವನ್ನು ಪ್ರವೇಶಿಸಿದ ಅಂತ ಕಥೆಯಲ್ಲಿ ಬರ್ತದೆ. ಅಂದ್ರೆ ತನ್ನ ಗತಿಯಲ್ಲೇ ಮುಂದುವರೆದ, ಅವನಿಗೆ ಮರಣ ಬರಲಿಲ್ಲ. ಇಡೀ ಮಹಾಭಾರತದಲ್ಲಿ ಮರಣ ಬರದೇ ಇದ್ದು ಅವನೊಬ್ಬನಿಗೆ. ಮತ್ತೆ ಈಗ ಏನಾಗಿದ್ದಾನೆ ಅದು ಗೊತ್ತಿಲ್ಲ, ನಾನು ಅಲ್ಲಿ ತನಕ ರಿಸರ್ಚ್ ಮಾಡಿಲ್ಲ. ನಾನು ಮಾಡಿರೋದು ಕೊಂಚ. ಅದರಲ್ಲಿ ಭಗವದ್ಗೀತೆಯನ್ನು ನಾನು ನಿಮಗೆ ಅದರ ಒಂದು ನಿಜವಾದ ಸಾರವನ್ನು ತಿಳಿಸಬೇಕು ಅಂತ ನಾನು ತರಗತಿಗಳನ್ನು ಮಾಡ್ತಾ ಇದ್ದೇನೆ.
ಸರ್ ಹಂಗಂದ್ರೆ ಅವನು ಒಂದು ಚಿರಂಜೀವಿ ಆಗಿರ್ಬೋದಾ ಸರ್, ಇದಾನ ಅನ್ಕೋಬಹುದಾ ಸರ್? ಖಂಡಿತ. ಅದು ಅವನಿಷ್ಟ. ಏನ್ ಮಾಡ್ಕೊಂಡಿಯಾನೋ ನಮ್ಗೇನ್ ಗೊತ್ತು. ಅದರಿಂದ ಮುಂದಕ್ಕೆ ದಾಖಲೆಗಳಿಲ್ಲ. ಅಂದ್ರೆ ಸರ್ ಚಿರಂಜೀವಿಗಳ ಲಿಸ್ಟ್ ಅಲ್ಲಿ ಇವ್ರನ್ನ ಸ್ಪೆಷಲ್ 7 7 ಜನನ ಹೇಳ್ತಾರಲ್ಲ ಸರ್, ಹಂಗೆ ಅವನು ಒಂದು ಅಲ್ಲ, ಅದು ಇಲ್ಲಿ ಚಿರಂಜೀವಿ ಲಿಸ್ಟ್ ಹೇಳೋದು ನಮ್ಮ ಜೊತೆ ಇದ್ದಾರೆ, ಅವನು ನಮ್ಮ ಜೊತೆ ಇಲ್ಲ. ನನ್ಗೆ ನಾನ್ ಕೇಳಿರೋ ಹಾಗೆ ಆದ್ರೆ ಅದೃಶ್ಯವಾಗಿರ್ತಾರೆ ಅವರು, ಮತ್ತೆ ಮುಂದಿನ ಪ್ರಯಾಣಕ್ಕೆ ಅಂದ್ರೆ ಅವ್ರ ಸಾಧನೆಯಲ್ಲಿ ತೊಡಗಿರ್ಬೋದೇನೋ ಅಂತ ಅದೃಶ್ಯವಾಗಿ. ಸಾಧನೆ ಬಿಟ್ಟು ಬೇರೆ ಇನ್ನೇನ್ ಪರ್ಪಸ್ ಇರುತ್ತೆ? ಇನ್ನೇನ್ ಪರ್ಪಸ್ ಇರುತ್ತೆ? ಏನು ಇಲ್ಲ ಸರ್. ಈಗ ನೀವುಗಳೇ ಇನ್ನೊಂದು 200 ವರ್ಷ ಬದುಕಿರ್ತೀರ ಅನ್ಕೊಳ್ಳೋಣ ಚಿರಂಜೀವಿಗಳಾಗಿ. ಆಫ್ಟರ್ 200 years ಕನಿಷ್ಠ 9-10 ಜನರೇಷನ್ ನಿಮ್ದು ಮುಂದಿನ ಕಳೆದೋಗ್ಬಿಟ್ಟಿರುತ್ತೆ. ನಿಮ್ಗೆ ಯಾವುದು ಈ ರೀತಿಯಾದ ಜೀವನ ಇರೋದಿಲ್ಲ. ಅದನ್ನ ನಾವು ಮುಂದೆ ಡಿಸ್ಕಸ್ ಮಾಡೋಣ ಇನ್ನೊಂದಿನ ತರಗತಿಯಲ್ಲಿ. ಆಗ್ಲಿ ಆಗ್ಲಿ ಆಗ್ಲಿ, ಇವತ್ತು ಹೇಳಿದ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ, ಬದುಕು. ಥ್ಯಾಂಕ್ ಯು. ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.